ಇನ್ಮೇಲೆ ಇದು ನಮ್ಮ ಕಾಲೇಜು. ಬಾಬು ಜೀವನ್ ರಾಮ್ ಅವರ ಕೊಡುಗೆಗಳು ಎನ್ನುವಂತಹ ಒಂದು ವಿಷಯಗಳ ಕುರಿತು ವಿಚಾರ ಸಂಕಿರಣವನ್ನ ಏರ್ಪಡಿಸಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮೊದಲಿಗೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮುಖಾಂತರ ಪ್ರಾರಂಭಿಸಬೇಕು ಅಂತ ಹನುಮಂತಪ್ಪ ಮತ್ತೆ ತಂಡದವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಚೇತನ ಆಗುನಿಯನಿಕೇತನ ಓ ನನ್ನ 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 ಚೇತನ ಆಗುನಿಯನಿಕೇತನ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ ಓ ನನ್ನ ಚೇತನ ಆಗುನಿಯನಿಕೇತನ ಓ ನನ್ನ ಚೇತನ ಆಗುನಿಯನಿಕೇತನ ನೂರು ಮತದ ಒಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನೂರು ಮತದ ಒಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಓ ನನ್ನ ಚೇತನ ಆಗುನಿಯನಿಕೇತನ ಓ ನನ್ನ ಚೇತನ ಆಗುನಿಯನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ನನ್ನ ಚೇತನ ಕೊನೆಯನೆಂದು ಮುಟ್ಟದಿರು ಓ ನನ್ನ ಚೇತನ ಓ ನನ್ನ ಚೇತನ ಆಗುನಿಯನಿಕೇತನ ಓ ನನ್ನ ಚೇತನ ಆಗುನಿಯನಿಕೇತನ ಅನಂತ ತಾನ್ ಅನಂತವಾಗಿ ಆಗುತ್ತಿಹನೇ ನಿತ್ಯ ಯೋಗಿ ಅನಂತ ತಾನ್ ಅನಂತವಾಗಿ ಆಗುತ್ತಿಹನೇ ನಿತ್ಯ ಯೋಗಿ ಅನಂತ ತಾನ್ ಅನಂತವಾಗು ಅನಂತನೇ ಅನಂತವಾಗು ಆಗು 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 ಅನಂತವಾಗು 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 ಓ ನನ್ನ ಚೇತನ ಆಗುನಿಯನಿಕೇತನ ಓ ನನ್ನ ಚೇತನ ಆಗುನಿಯನಿಕೇತನ. ಥ್ಯಾಂಕ್ ಯು. ಪ್ರಾರ್ಥನೆ ಗೀತೆಯನ್ನು ಸಾದರಪಡಿಸಿದಂತಹ ಹನುಮಂತಪ್ಪ ಮತ್ತು ತಂಡದವರಿಗೆ ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಆರಂಭದಲ್ಲೇ ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ದಿನ ನಾವು
ಭಾರತದ ರಾಜಕಾರಣಕ್ಕೆ ಬಾಬು ಜಗಜೀವನ್ ರಾಮ್ರ ಕೊಡುಗೆಗಳು ಅನ್ನುವಂತಹ ವಿಷಯವನ್ನು ಕುರಿತಂತೆ ಒಂದು ದಿನದ ವಿಚಾರ ಸಂಕಿರಣವನ್ನ ನಾವು ಇಟ್ಕೊಂಡಿದ್ದೇವೆ. ನಮ್ಮಲ್ಲಿ MA ಓಪನ್ ಎಲೆಕ್ಟಿವ್ ಅಂತ ಒಂದು ಕೋರ್ಸ್ ಇದೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ. ಆ ವಿದ್ಯಾರ್ಥಿಗಳಿಗೆ ನಾವು ಈ ಪೇಪರ್ನ ಆಫರ್ ಮಾಡಿದ್ವಿ. ಬಾಬು ಜಗಜೀವನ್ ರಾಮ್ಸ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಪಾಲಿಟಿಕ್ಸ್ ಅನ್ನುವಂತಹ ಒಂದು ಪೇಪರ್ನ ಪ್ರತಿ ವರ್ಷ ನಾವು ಬೇರೆ ಡಿಪಾರ್ಟ್ಮೆಂಟಿನ ವಿದ್ಯಾರ್ಥಿಗಳಿಗೆ ಇದನ್ನು ಬೋಧಿಸ್ತಾ ಇದ್ವಿ. ಅದರ ನಿಮಿತ್ತ ಅವ್ರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಸೆಮಿನಾರ್ನ ಆಯೋಜಿಸಿದ್ದೇವೆ. ಮೊದಲನೇದಾಗಿ ನಾನು ನಮ್ಮ ಸೆಂಟರ್ನ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡೋದಕ್ಕೆ ಬಯಸ್ತೇನೆ. ಮೊದಲನೇದಾಗಿ 1999ರಲ್ಲಿ ಬಾಬು ಜಗಜೀವನ್ ರಾಮ್ ಅಧ್ಯಯನ ಪೀಠ ಇದನ್ನು ಸ್ಥಾಪಿಸಬೇಕಂತ ಅಂದ್ಬಿಟ್ಟು ವಿಶ್ವವಿದ್ಯಾಲಯದಿಂದ ಅನುಮತಿ ದೊರೆಯಿತು. ಆನಂತರ 2000ರಲ್ಲಿ ಗವರ್ನರ್ ಅವರಿಂದ ಇನ್ಕ್ಲೂಡಿಂಗ್ ಸ್ಟ್ಯಾಚ್ಯೂಟ್ ಅಪ್ರೂವ್ ಆಗಿ ಬಂತು. ಆಕ್ಚುಲಿ ಈ ವರ್ಷ ನಮ್ದು 25ನೇ ವರ್ಷ ಬಾಬು ಜಗಜೀವನ್ ರಾಮ್ ಅಧ್ಯಯನ ಪೀಠ ಸ್ಥಾಪನೆ ಆಗಿದೆ. ಆನಂತರ 2010ರಲ್ಲಿ ಇದು ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಅಂತ ಅಂದ್ಬಿಟ್ಟು ಪ್ರತ್ಯೇಕ ಕಟ್ಟಡದ ಸಮೇತ ಇವತ್ತೇನು ನಾವು ನೋಡ್ತಾ ಇದ್ದೀವಿ ಈ ರೂಪಕ್ಕೆ ಬಂತು. ಒಟ್ಟಾರೆ ಈ ಒಂದು ಪೀಠ ಸ್ಥಾಪನೆ ಆಗೋದಕ್ಕೆ ಪ್ರೊಫೆಸರ್ TY ಭೂತಯ್ಯ, ಪ್ರೊಫೆಸರ್ O ಅನಂತರಾಮಯ್ಯ ಹಾಗೆಯೇ ಅನೇಕ ಹಿರಿಯರು ಒಂದು ಈ ಕೇಂದ್ರ ಸ್ಥಾಪನೆ ಆಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರನ್ನ ಹೃತ್ಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ನಾನು ಗೌರವಿಸ್ತೇನೆ. 2009ರಲ್ಲಿ ನಾನು ಈ ಆರಂಭದಲ್ಲೇ ನಾನು ಈ ಕೇಂದ್ರದಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ಆನಂತರ ಮೈಲಳ್ಳಿ ರೇವಣ್ಣವರು ಇಲ್ಲಿ ನಿರ್ದೇಶಕರಾಗಿದ್ರು. ಹಾಗೆ ನಾನು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ HOD ಜೊತೆಲಿ ಇಲ್ಲಿ ಇನ್ಚಾರ್ಜ್ ಡೈರೆಕ್ಟರ್ ಆಗಿ ಒಂದು 6 ವರ್ಷ ಕೆಲಸ ಮಾಡಿದೆ. ಈಗ ಕಳೆದ 3-4 ತಿಂಗಳ ಹಿಂದೆ ನನ್ನ ಇಲ್ಲಿ ಮತ್ತೆ ನೇಮಕ ಮಾಡಿದ್ದಾರೆ. ಈ ಕೇಂದ್ರದ ವತಿಯಿಂದ ಒಟ್ಟು 8 ಪುಸ್ತಕಗಳು ಪ್ರಕಟ ಆಗಿದೆ. ಈಗ 7 ಪುಸ್ತಕಗಳು ಪ್ರಕಟಣೆಗೆ ರೆಡಿ ಇದ್ದಾವೆ. ಇಂದ್ರಾಣಿ ಜಗಜೀವನ್ ರಾಮ್ ಬರೆದಿರುವಂತಹ ನೆನಪು ಸಂಜೀವಿನಿ ಸಂಪುಟ 4, ಹಾಗೆಯೇ ರಾವ್ ಸಾಹೇಬ್ LC ಗುರುಸ್ವಾಮಿ ಅವರ ಸದನದ ಭಾಷಣಗಳು, ಈ ತರದ ಒಟ್ಟು ಚಮ್ಮಾರರು ಅನ್ನುವಂತ ಒಂದು ಇಂಗ್ಲಿಷ್ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದೇವೆ. ಒಟ್ಟಾರೆ ನಾವೇನಂದ್ರೆ ನೋಡಿ, ಈ ಸೆಂಟರ್ನ ಬಹುದೊಡ್ಡ ಚಾಲೆಂಜ್ ಏನಂತಂದ್ರೆ, ತಮಗೆಲ್ಲ ಗೊತ್ತಿದ್ದಾಗಿ ಬಾಬು ಜಗಜೀವನ್ ರಾಮ್ ಹೆಚ್ಚು ಪರಿಚಯ ಇರಲಿಲ್ಲ. ನಾವು ಮೊದಲು ಸಾಹಿತ್ಯವನ್ನ ರಚನೆ ಮಾಡಬೇಕಾಗಿತ್ತು. ಹಾಗಾಗಿನೇ ನಾನು 7 ವರ್ಷ ಪ್ರಯತ್ನ ಮಾಡಿ 12 ಸಂಪುಟದಲ್ಲಿ ಬಾಬು ಜಗಜೀವನ್ ರಾಮ್ ರವರ ಸಮಗ್ರ ಸಾಹಿತ್ಯವನ್ನ 2480 ಪುಟಗಳಲ್ಲಿ 12 ವಾಲ್ಯೂಮ್ನ ತಂದೆ. ಅಂದ್ರೆ ಇವತ್ತು ನಾವು ಜಗಜೀವನ್ ರಾಮ್ ಸಾಹಿತ್ಯವನ್ನ ರಚನೆ ಮಾಡ್ತಾ ಅವ್ರನ್ನ ಪ್ರಚಾರ ಮಾಡುವಂತಹ ಒಂದು ಕೆಲಸವನ್ನ ಈ ಸೆಂಟರ್ ಮಾಡ್ತಾ ಇದೆ. ಹಾಗೆಯೇ ಮರಾಠಿ, ಹಿಂದಿ, ತಮಿಳು, ಇಂಗ್ಲಿಷ್ ಈ ತರದ ಅನೇಕ ಭಾಷೆಗಳಿಂದ ನಾವು ಪುಸ್ತಕಗಳನ್ನು ಅನುವಾದ ಮಾಡಿ ಕೇವಲ ಬಾಬು ಜಗಜೀವನ್ ರಾಮ್ ಅಲ್ಲ, ಅನೇಕ ದಲಿತ ನಾಯಕರ ಒಂದು ಸಂಕ್ಷಿಪ್ತ ಇತಿಹಾಸವನ್ನ ನಾವು ಕನ್ನಡಕ್ಕೆ ತರುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮೊದಲ ಬಾರಿಗೆ LC ಗುರುಸ್ವಾಮಿ ಅಂತ ಅವರು 1928ರಿಂದ 34ರವರೆಗೆ ಮದ್ರಾಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಮೆಂಬರ್ ಆಗಿದ್ದಾರೆ. ಹಾಗೇನೆ ಅಣ್ಣಾಬಾವು ಸಾಠೆ ಅಂತ ಅಂದ್ಬಿಟ್ಟು ಮಹಾರಾಷ್ಟ್ರದ ಒಬ್ಬ ದೊಡ್ಡ ದಲಿತ ಸಾಹಿತಿ ಮತ್ತು ನಾಯಕರು. ಇವರೆಲ್ಲರನ್ನ ಕುರಿತಂತೆ ಕನ್ನಡದಲ್ಲಿ ಪುಸ್ತಕಗಳನ್ನ ನಾವು ತರ್ತಾ ಇದ್ದೇವೆ. ಇದ್ರ ಜೊತೆಲೆ ನಾವು MA ಇನ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅನ್ನುವಂತಹ ಒಂದು ಹೊಸ ಕೋರ್ಸ್ ಅನ್ನ ಶುರು ಮಾಡಿದ್ದೇವೆ. ಅದ್ರ ಜೊತೆಲೆ ಯಾಕಂದ್ರೆ ಇದು ಬಾಬು ಜಗಜೀವನ್ ರಾಮ್ ಸ್ಟಡೀಸ್ ರಿಸರ್ಚ್ ಅಂಡ್ ಎಕ್ಸ್ಟೆನ್ಷನ್ ಸೆಂಟರ್ ಅಂತ ಇರೋದ್ರಿಂದ ನಾವು ಅನೇಕ ಕಾಲೇಜುಗಳಲ್ಲಿ ಜಗಜೀವನ್ ರಾಮ್ ರವರನ್ನ ಪರಿಚಯಿಸುವಂತ ಕಾರ್ಯಕ್ರಮ ಮಾಡ್ತೀವಿ. ಅದು ಜಗಜೀವನ್ ರಾಮ್ ರಥ ಯೋಜನತೆಯ ಚಿತ್ತ ಅಂತ ಅಂದ್ಬಿಟ್ಟು ಒಂದು 25 ಪ್ರೋಗ್ರಾಮ್ಗಳನ್ನ ಕಾಲೇಜುಗಳಲ್ಲಿ ಮಾಡಿದ್ವಿ. ಅಲ್ಲಿ ಲೇಖನಗಳನ್ನೆಲ್ಲ ಯಾರ್ಯಾರು ಬರೆದಿದ್ರು ಅದನ್ನೆಲ್ಲ ಸಂಪಾದನೆ ಮಾಡಿ ಒಂದು ಕೃತಿಯನ್ನ ನಾವು ಪ್ರಕಟಿಸ್ತಾ ಇದ್ದೀವಿ. ಒಟ್ಟಾರೆ ಅಧ್ಯಯನ ಮತ್ತೆ ವಿಸ್ತರಣೆ ಅಂದ್ರೆ ಪ್ರಚಾರ, ಇದ್ರ ಜೊತೆಲೆ ಈಗ ಸಂಶೋಧನೆ ಅದು ಪ್ರಮುಖವಾಗಿ ಆಗ್ಬೇಕಾಗಿದೆ. ಹಾಗಾಗಿನೇ ನಾವು PhD ಗೈಡ್ಶಿಪ್ಗೆ ನಮ್ಮ ಸೆಂಟರ್ ಇಂದ ನಾವು ಅಪ್ಲೈ ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ಇಲ್ಲಿ PhD ಗೈಡ್ಶಿಪ್ ಸಿಕ್ಕಿದ್ರೆ ಇಲ್ಲಿ ಸಂಶೋಧನಾ ಚಟುವಟಿಕೆಗಳು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಸಂದರ್ಭದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರೊಫೆಸರ್ ನಾಗರಾಜ್ ಸರ್ ಅವರನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಅವ್ರನ್ನ ಈ ನಮ್ಮ ಗೈಡ್ಶಿಪ್ಗೆ, ನಮ್ಮ ಸೆಂಟರ್ಗೆ ಗೈಡ್ಶಿಪ್ ಕೊಟ್ಟು ಇದು ಒಂದು ಸಂಶೋಧನಾ ಕೇಂದ್ರ ಆಗಿ ಬೆಳೆಯೋದಕ್ಕೆ ಅವರು ನೆರವಾಗಬೇಕು ಅಂತ ಈ ಸಂದರ್ಭದಲ್ಲೇ ಕೇಳ್ಕೊಳ್ತೇನೆ.
ಆಗಮಿಸಿರುವಂತಹ ನಮ್ಮ ಸಮುದಾಯದ ಬಹುದೊಡ್ಡ ನಾಯಕರಾದಂತಹ ಡಾಕ್ಟರ್ ಡಿ ತಿಮ್ಮಯ್ಯನವರು, ವಿಧಾನ ಪರಿಷತ್ ಸದಸ್ಯರು, ಮೈಸೂರು ಚಾಮರಾಜನಗರ ಕ್ಷೇತ್ರ, ಇವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸೊ ಡಿ ತಿಮ್ಮಯ್ಯ ಸರ್ ಅವರು ಮೂಲತಃ ವೈದ್ಯರಾಗಿ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆಗಿ ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹುದೊಡ್ಡ ಸ್ಥಾನಗಳನ್ನ ಅಲಂಕರಿಸಿ ಅವರು ನಮ್ಗೆ ಅವ್ರಿಗೆ ಏನಕ್ಕೆ ಇಷ್ಟ ಆಗ್ತಾರೆ ಅಂತಂದ್ರೆ, ಈ ಸಮುದಾಯದ ಬಾಬು ಜಗಜೀವನ್ ರಾಮ್ ಸಾಹಿತ್ಯ, ಈ ಸಮುದಾಯದ ಇತಿಹಾಸ, ಸಂಸ್ಕೃತಿ ಇವೆಲ್ಲ ಕೃತಿಗಳು ಭೂತಯ್ಯನವರ ಮೂಲಕ ಪ್ರಕಟ ಏನಾದವು ಅವೆಲ್ಲರಿಗೂ ಮೂಲ ಒಂದು ರೀತಿಯಲ್ಲಿ ಬೆನ್ನೆಲುಬಾಗಿ ಅವರು ಬೆಂಬಲಿಸಿ ಅವೆಲ್ಲ ಬರೋದಕ್ಕೆ ಸಾಧ್ಯ ಆಯಿತು. ಡಾಕ್ಟರ್ ಡಿ ತಿಮ್ಮಯ್ಯನವರ ಒಂದು ವೈಶಿಷ್ಟ್ಯತೆ ಏನಂತಂದ್ರೆ, ನಾನು 1992ರಲ್ಲಿ ನನಗೆ PhD ಅವಾರ್ಡ್ ಆಯಿತು. ಆ ಸಂದರ್ಭದಲ್ಲಿ ಹಿರಿಯರಾಗಿ ಬಂದು ನಮ್ಮ ಬಾವರು ಅವರ ಆತ್ಮೀಯ ಸ್ನೇಹಿತರು ಇವರೆಲ್ಲರೂ ಹಿರಿಯರು ಬಂದು ನಮ್ಮನ್ನ ಆ ಸಂದರ್ಭದಲ್ಲಿ ಆಶೀರ್ವದಿಸಿದ್ರು. ನನಗೇನಂತಂದ್ರೆ 1992ರಲ್ಲಿ ಡಿ ತಿಮ್ಮಯ್ಯವ್ರನ್ನ ಏನ್ ನೋಡ್ತಾ ಇದ್ವಿ, ಇವತ್ತು ಹಾಗೆ ಇದ್ದಾರೆ. 80 ವರ್ಷ ಆಗಿದೆ. ಆದ್ರೆ ಅವರು ಪ್ರತಿ ದಿವಸ ನಾನು ನಿನ್ನೆ ಸಂಜೆ ಅವರು ನೋಡಿ ಬೆಳಗಾವಿಯಿಂದ ಅಧಿವೇಶನದಿಂದ ನಿನ್ನೆ ಟ್ರಾವೆಲ್ ಮಾಡಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನನಗೆ 8:00 ಹೋಗಿ ಅವ್ರನ್ನ ಭೇಟಿ ಮಾಡಕ್ ಹೋದಾಗ ಟ್ರೆಡ್ಮಿಲ್ ಮಾಡ್ತಾ ಇದ್ರು. ಅಂದ್ರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 80 ವರ್ಷ ಆದ್ರೆ ಅವರು ದೈಹಿಕವಾಗಿ ಸಮರ್ಥವಾಗಿ, ಯಾಕಂದ್ರೆ ಅವರು ಅಷ್ಟು ಅವರಲ್ಲಿ ನಿಜವಾಗ್ಲೂ ನಾವೆಲ್ಲ ಯುವಕರು ಅಳವಡಿಸ್ಕೋಬೇಕಾದಂತಹ ಗುಣಗಳನ್ನ ನಾವು ಅವರಲ್ಲಿ ಕಾಣಬಹುದು. ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸೊ ಈ ದಿನ ಪ್ರೊಫೆಸರ್ ಎನ್ ನಾಗರಾಜ್ ಸರ್ ಅವರು ಮೀಟಿಂಗ್ ಇರೋದ್ರಿಂದ ನಾವು ಅವ್ರನ್ನ ಸ್ವಲ್ಪ ತಡವಾಗಿ ಅವ್ರನ್ನ ಹಾಗಾಗಿ ಸರ್ ನಮ್ಮ ವಿಸಿಟಿಂಗ್ ಪ್ರೊಫೆಸರ್ ಸರ್ Distinguished dignitaries on the dais, the respectful member of Legislative Assembly, Shri Dr. D. Timmaiya sir, the resource persons of this one-day national level seminar, Shri H.R. Bhima Shankar, Dr. Srinivasamurthy, Dr. Aishwarya, the chairperson and the director of Babu Jagjeevan Ram Center, University of Mysore, Professor Sadashiv, many dignitaries, many participants, research scholars, Professor Ramaswamy, and other senior faculty members who are taking part in this seminar. Indeed, I am really happy to be a part of this inaugural session. I am sure this, the deliberations of this one-day national one-day seminar definitely will throw light on many dimensions of the political contributions of Babu Jagjeevan Ram. ಡಾಕ್ಟರ್ ಡಿ ತಿಮ್ಮಯ್ಯ ಸರ್ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸದಾಶಿವ ಸರ್ ಅವರನ್ನ ಕೇಳ್ಕೊಳ್ತಾ ಇದ್ದೀವಿ. ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವಿಷಯದಲ್ಲಿ ಭಾರತದ ರಾಜಕಾರಣಕ್ಕೆ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆಗಳು ಈ ಒಂದು ವಿಷಯ ಕುರಿತು ಈಗ ತಾನೇ ಇದನ್ನು ಉದ್ಘಾಟನೆ ಮಾಡಿದಂಥ ನನಗೆ ಒಂದು ಅವಕಾಶ ಕೊಟ್ಟಂತಹ ಈ ಒಂದು ಸಂಸ್ಥೆಯ
ಮುಖ್ಯಸ್ಥರಾದ ಸದಾಶಿವರನ್ನು ಅಭಿನಂದಿಸ್ತೇನೆ. ಮತ್ತು ಈಗ ತಾನೇ ವಿಶೇಷ ಅತಿಥಿಯಾಗಿ ಬಂದು ಕಾರ್ಯನಿಮಿತ್ತ ಕಾನ್ವೊಕೇಶನ್ ಕುರಿತು ಇದ್ದಂಥ ಮೀಟಿಂಗ್ಗೋಸ್ಕರ ಬಂದಿದ್ದಾರೆ. ಹಾಗೂ ಈ ದಿನ ಬಾಬು ಜಗಜೀವನರಾವ್ ಕುರಿತು ಸ್ವಾತಂತ್ರ್ಯ ಹೋರಾಟಗಾರ ರಾಜನೀತಿಜ್ಞ ಬಗ್ಗೆ ಮಾತನಾಡುತ್ತಿರ್ತಕ್ಕಂಥ ನಿವೃತ್ತ IAS ಅಧಿಕಾರಿಗಳು ಆದಂಥ HR ಚಂದ್ರಶೇಖರ್ ಅವರೇ ಮತ್ತು ಈ ಒಂದು ಸ್ವಾತಂತ್ರ್ಯ ಭಾರತದ ರಾಜಕಾರಣ ಮತ್ತು ಬಾಬು ಜಗಜೀವನರಾವ್ ಬಗ್ಗೆ ಮಾತಾಡಲಿಕ್ಕೆ ಇರ್ತಕ್ಕಂಥ ಶ್ರೀನಿವಾಸ ಮತ್ತು ಕಾಂಗ್ರೆಸ್ಸೇತರ ರಾಜಕಾರಣದ ರೂವಾರಿ ಬಾಬು ಜಗಜೀವನರಾವ್ ಬಗ್ಗೆ ಡಾಕ್ಟರ್ ಈಶ್ವರ್ಯ ಮತ್ತು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸದಾಶಿವ ಅವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಸನ್ನಿಹಿತರಾದಂಥ BSN ಆಫೀಸರಾದಂಥ ಡಾಕ್ಟರ್ ಬಾಚಕ್ ಅವರೇ ಹಾಗೂ ಶ್ರೀರಂಗ್ ಅವರೇ ರಾಮಸ್ವಾಮಿ ಅವರೇ ಮತ್ತು ಎಲ್ಲ ವಿದ್ಯಾರ್ಥಿಗಳೇ, ಈಗಿನ ಬಾಬು ಜಗಜೀವನರಾಮ್ ಅವರ ಬಗ್ಗೆ ಮತ್ತು ಅವರು ರಾಜಕಾರಣಕ್ಕೆ ನೀಡಿದಂಥ ಕೊಡುಗೆಗಳು ಭಾರತದ ರಾಜಕಾರಣಕ್ಕೆ ಬಾಬು ಜಗಜೀವನರಾಮ್ ಅವರ ಕೊಡುಗೆ ಅಂತ ಭಾರತಕ್ಕೆ ಜಗಜೀವನರಾಮ್ ನೀಡಿರ್ತಕ್ಕಂಥ ಕೊಡುಗೆ ಮಾಡಿದ್ರೆ ಚೆನ್ನಾಗಿದೆ. ಭಾರತದ ಭವಿಷ್ಯಕ್ಕೆ ಅಥವಾ ಭಾರತದ ಅಭಿವೃದ್ಧಿಗೆ ರಾಜಕಾರಣ ಬೇರೆ ಎಷ್ಟೇ ಸುತ್ತಿರಲಿಲ್ಲ. ಅವರ ಬದ್ಧತೆ ಅವರು ಕೊಟ್ಟ ಮಾತು ನಡೀತಕ್ಕಂಥದ್ದು ನುಡಿದಂಥ ಚೀಫ್ ಇಷ್ಟಿದೆ. ಇಡೀ ಕರ್ನಾಟಕದ ಇತಿಹಾಸಕ್ಕೆ ಹೋದ್ರು ಅವ್ರ ಹೆಸರು. ನಮಗೆ ದೇವರಾಜ ಅರಸವರಾಗಿ ನಾವು ಇವತ್ತು ಬಡವರು ಬಂದು ಮತ್ತು ನಮ್ಮ ರೈತರ ಬಂಧು ಅಂತ ಹೇಳ್ತೀವೋ, ಜೀತ ಪದ್ಧತಿ ನಿರ್ಮಾಣ ಮಾಡೋದು ತನ್ನ ಮರ ಹೋಗ್ತಕ್ಕಂಥದ್ದು ದೇವರಾಜರು ಹ್ಯಾಕ್ ಸ್ಮರಿಸ್ಕೊತೀವೋ, ಹಾಗೆ ಮುಂದಿನ ಪೀಳಿಗೆ ನೀವು ಸಿದ್ದರಾಮಯ್ಯ ಉಲ್ಲೇಖ ಮಾಡ್ತೀರಿ. ಸಿದ್ದರಾಮಯ್ಯ ಶಾಂತಿ ಕೊಟ್ಟದ್ರಿಂದ ಮಲೆ ಮಾಡಿ ಜನ ಮುಂದಕ್ಕೆ ಬಂದರು, ಎಡಗೈ ಜನ ಮುಂದಕ್ಕೆ ಬಂದರು, ದಾಸರು ಮುಂದಕ್ಕೆ ಬಂದರು. ಮತ್ತು ಈಗ ಏನೇನು ಇದ್ದಾವೆ ಅಸಂಘಟಿತ ಸಮಾಜಗಳು 101 ಜಾತಿಗಳಲ್ಲಿ, ಆ 101 ಜಾತಿಗಳು ಯಾರು ಉಸಿರಿಲ್ಲ, ಮಾತಾಡಲಿಕ್ಕಿಲ್ಲ, ಅವೆಲ್ಲೂ ಬರ್ಲಿಕ್ಕೆ ಮುಂದೆ ಬರಲಿಕ್ಕೆ ದಾರಿ ತೋರಿಸ್ಕೊಟ್ರು, ಅವಕಾಶ ಕೊಟ್ಟರು. ಅದಕ್ಕೋಸ್ಕರ ನಾವು ಈ ಸಮಾಜದ ನಂತರ ಈ ಒಂದು ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಅಭಿನಂದಿಸ್ತೇನೆ. ಅವರು ಇಡೀ ಸಮಾಜದ ವತಿಯಿಂದ ಅವ್ರಿಗೆ ಕೃತಜ್ಞತಾ ಈಗ ಹೇಳಿ ಈ ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಬಹಳ ಒಳ್ಳೆಯದು. ಮುಂದಿನ ಜನರೇಷನ್ಗೆ, ಮುಂದಿನ ಪೀಳಿಗೆಗೆ ಪರಿಶ್ರಮ ಬಹಳ ಮುಖ್ಯ. ಆಮೇಲೆ ಈಗ ಮೀಸಲಾತಿ ಬಂದಂಥ ಅವಕಾಶದಲ್ಲಿ ನೀವು ಈಗಿರ್ತಕ್ಕಂಥ ಯುವ ಪೀಳಿಗೆಯವರು ಇದನ್ನು ಸದುಪಯೋಗ ಪಡ್ಕೋಬೇಕು. ಅದಕ್ಕೆ ತಗೊಳ್ಬೇಕಾಗಿ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅದಕ್ಕೆ ಪ್ರಿಪೇರ್ ತಗೊಂಡು ಬಂದಿರ್ತಕ್ಕಂಥ ಉಪಯೋಗಿಸ್ಕೋಬೇಕಾಗ್ತದೆ. ಯಾಕಂದರೆ ಮ್ಯಾಥಮೆಟಿಕ್ಸ್ ಇವೆಲ್ಲವೂ ಕೂಡ ಹೋಗ್ತಾ ಇರ್ತದೆ. ಆದರೆ ಮುಂದೆ ಏನು ಅವಕಾಶ ಇದೆಯೋ ಅವಕಾಶ ಉಳಿಸ್ಕೊಂಡು ಮುಂದಿನ ಪೀಳಿಗೆ ಜನರೇಷನ್ಗೆ ಅಭಿವೃದ್ಧಿ ಆಗಲಿಕ್ಕೋಸ್ಕರ ನೀವೆಲ್ಲ ಶ್ರಮ ಪಡಬೇಕು, ಪರಿಶ್ರಮ ಇಟ್ಕೋಬೇಕು. ಪ್ರತಿಯೊಬ್ಬರು ಕೂಡ ನೀವು ನಿಮ್ಮಲ್ಲಿ ಒಂದು ಶಿಸ್ತು, ಶ್ರಮ, ಪರಿಶ್ರಮ ಇದ್ದರೆ ಗುರಿ ಮುಟ್ಟಬೇಕು ಅಂತ ನಿಮ್ಮಲ್ಲಿ ನಿರ್ಧಾರ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಗುರಿ. ನಾನು ಕೂಡ ಗ್ರಾಮಾಂತರ ಪ್ರದೇಶಕ್ಕೆ ಬಂದು ನಮ್ಮ ತಂದೆ ಸಣ್ಣ ಒಂದು ಕಾಫಿ ವರ್ಕ್ಸಲ್ಲಿ ಮೈಸೂರು ಕಾಫಿ ವರ್ಕ್ಸ್ ಅಂತ ಅವಾಗ ಬ್ರಿಟಿಷರ್ಸ್ ಎಸ್ಟಾಬ್ಲಿಷ್ ಮಾಡೋಂಥ ಕಂಪನಿ ಅಲ್ಲಿ ಮೇಸ್ತ್ರಿ ಆಗಿದೆ. ಅವಾಗ ಮೇಸ್ತ್ರಿ ಅಂತ ಭಾರಿ ದೊಡ್ಡ ಕೆಲಸ ನಮ್ಮ ತಂದೆ ಪುಣ್ಯ ಆಗುತ್ತೆ. ಆಯ್ತಾ, ನನ್ನ ಮೆಡಿಕಲ್ ಕಾಲೇಜ್ ಸೇರಿಸಿ ನಿಲ್ಸೋದು ಒಂದು ಮೊದಲನೇ ವರ್ಷದಲ್ಲಿ. ಹಾಗೆ ನಾನು ಕಂಪನಿಯವ್ರು ಕೆಲಸ ಕೊಟ್ಟಿದ್ದು ನಾನು ಬೇಸರ ಇರ್ತಿದೆ. ಆದರೆ ಅದು ಬಿಟ್ಟು MBBS ಮಾಡಿ MBBS ಅಷ್ಟೇ ಬೇಡ ಅಂತೇಳಿ ಮತ್ತೆ DPS ಮಾಡಿದೆ. ಅಷ್ಟೇ ಬೇಡ ಅಂತ 6 MHPDC ಮಾಡಿದೆ. ಅಷ್ಟೇ ಬೇಡ ಅಂತ FASCD ಮಾಡಬೇಕು ಕಲ್ಕಟ್ಟ. ಇವೆಲ್ಲ ಮಾಡೋದ್ರಿಂದ ಏನಾಗ್ತದೆ, ನಿಮಗೆ ಮನೋಸ್ಥೈರ್ಯ ಬರ್ತದೆ, ಧೈರ್ಯ ಬರ್ತದೆ, ಚಾಲೆಂಜ್ ಏನಿದೆ. ನೀವೆಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ 5 ವರ್ಷ ಮೈಸೂರು DH ಹೋಗಿದೆ. ನಾನೇ ಇದ್ದಿದ್ದು 2 ಗೌರ್ಮೆಂಟು ಉಳಿಸ್ಕೊಂಡ್ರು. ನಿಮ್ಮ ಕೆಲಸ ಚೆನ್ನಾಗಿ ಮಾಡಿದ್ದೀರಿ ಅವ್ನು ತೋರಿಸ್ಬೇಕು. ನಾವು ಗವರ್ಮೆಂಟ್ ಆಗಲಿ
ಮತ್ತು ಲಸಿಕೆ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಲ್ಲೇ ಫಸ್ಟ್ ತಂದೆ ಮೈಸೂರು ಮತ್ತು ಕೊಡಗಿದ್ದಾಗ ಅದಕ್ಕೆ ಗವರ್ನರ್ಸ್ ಅವಾರ್ಡ್ ಕೊಟ್ಟರು, ಚೀಫ್ ಮಿನಿಸ್ಟರ್ ಅವಾರ್ಡ್ ಕೊಟ್ಟರು. ಅವಾರ್ಡ್ಗಳು ಬಂದಿದ್ದ ನನಗೆ WHO ಫೆಲೋಶಿಪ್ ಅವರೇ ಕರೆದು ನನಗೆ ಹಾರ್ವರ್ಡ್ ಯೂನಿವರ್ಸಿಟಿ ಕೊಟ್ಟರು. ನೀವು ಸಾಧನೆ ತೋರಿಸ್ಬೇಕು. ತೋರಿಸ್ದಾಗ ಏನಾಗ್ತದೆ, ನೀವು ಗುರುತಿಸಲ್ಪಡ್ತೀವಿ, ನಿಮ್ಮ ಅಭಿವೃದ್ಧಿ ನೀವು ಮಾಡ್ಕೊತೀವಿ, ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯದು ಕೊಳ್ಳೇಗಾಲದಲ್ಲಿ ಕೊಳ್ಳೇಗಾಲದವರು ಭಾರತದ ರಾಜಕಾರಣಕ್ಕೆ ಬಾಬು ಜಗಜೀವನ್ ರಾಮ್ ರವರ ಕೊಡುಗೆಗಳನ್ನ ಕುರಿತಂತೆ ಇವತ್ತು ಏನ್ ಸೆಮಿನಾರ್ ಮಾಡ್ತಾ ಇದೀವಿ, ಅದೇ ತರ ನಾವು ME ಇನ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅನ್ನುವಂತಹ ಏನು ಕೋರ್ಸ್ ಇದೆ, ಅಲ್ಲಿ 5 ಪೇಪರ್ಗಳಿದೆ. ಆ 5 ಪೇಪರ್ಗಳನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ನಾವು 5 ಸೆಮಿನಾರ್ಗಳನ್ನ ಇಟ್ಕೊಂಡಿದ್ದೇವೆ. ಒಟ್ಟು ಈ 20ನೇ ತಾರೀಕಿಂದ ಮುಂದಿನ ತಿಂಗಳು 6ನೇ ತಾರೀಕುವರೆಗೆ 6 ಸೆಮಿನಾರ್ಗಳಿದೆ. ಒಂದೊಂದು ಸೆಮಿನಾರ್ನಲ್ಲಿ 4 ಜನ ವಿಷಯ ಮಂಡನೆ ಮಾಡ್ತಾರೆ. ಆ ಥರ 24 ವಿಷಯಗಳು ಮಂಡನೆ ಆಗುತ್ತೆ. ಯಾಕಂದ್ರೆ ಅವೆಲ್ಲ ಇರೋದ್ರಿಂದ ನಮ್ಮ ಮುಂದಿನ ಕಾರ್ಯಕ್ರಮಗಳ ದಿನಾಂಕಗಳು ಇವುಗಳನ್ನ ನಿಮಗೆ ಪರಿಚಯಿಸೋದಕ್ಕೋಸ್ಕರ ನಾನು ಈ ಸಂದರ್ಭವನ್ನ ಬಳಸ್ಕೊಂತಾ ಇದ್ದೇನೆ. ಈ 20ನೇ ತಾರೀಕು ಇವತ್ತೇನು ಕಾರ್ಯಕ್ರಮ ಆಗುತ್ತೆ, ಮುಂದಿನ ಸೋಮವಾರ ಇಂಟ್ರೊಡಕ್ಷನ್ ಟು ಸೋಷಿಯಲ್ ಜಸ್ಟಿಸ್ ಅನ್ನುವಂಥ ಒಂದು ವಿಷಯವನ್ನು ಕುರಿತಂತೆ ಮತ್ತೆ ಒಂದು ಸೆಮಿನಾರ್ ಮಾಡ್ತಾ ಇದೆ. ಅಂದ್ರೆ ಸಾಮಾಜಿಕ ನ್ಯಾಯದ ಪ್ರವೇಶಿಕೆ. ಅಲ್ಲಿ 4 ಜನ ಸಂಪನ್ಮೂಲ ವ್ಯಕ್ತಿಗಳು ಬಂದು 4 ವಿಷಯಗಳನ್ನ ಕುರಿತಂತೆ ಮಾತಾಡ್ತಾರೆ. ಹಾಗೆ ನೆಕ್ಸ್ಟ್ 26ನೇ ತಾರೀಕು ಸೋಷಿಯಲ್ ಮೂವ್ಮೆಂಟ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಇನ್ ಇಂಡಿಯಾ, ಅಂದ್ರೆ ಸಾಮಾಜಿಕ ನ್ಯಾಯಕ್ಕಾಗಿ ಸಾಮಾಜಿಕ ಚಳುವಳಿಗಳು, ಈ ವಿಷಯನ ಕುರಿತಂತೆ 26ನೇ ತಾರೀಕು ಶುಕ್ರವಾರ ಒಂದು ಸೆಮಿನಾರ್ ಮಾಡ್ತಾ ಇದ್ದೇವೆ. ಹಾಗೆಯೇ ಮುಂದಿನ ತಿಂಗಳು 3ನೇ ತಾರೀಕು ಶನಿವಾರ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡ್ ಸೋಷಿಯಲ್ ಜಸ್ಟಿಸ್, ಭಾರತದ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ ವಿಷಯವನ್ನು ಕುರಿತಂತೆ ಮಾಡ್ತಾ ಇದ್ದೇವೆ. 5ನೇ ತಾರೀಕು ಡೆಮಾಕ್ರಸಿ ಅಂಡ್ ಸೋಷಿಯಲ್ ಜಸ್ಟಿಸ್, ಅದು ಸೋಮವಾರ 5ನೇ ತಾರೀಕು ಸೋಮವಾರ. ನೆಕ್ಸ್ಟ್ 6ನೇ ತಾರೀಕು ಮಂಗಳವಾರ ಹ್ಯೂಮನ್ ರೈಟ್ಸ್ ಅಂಡ್ ಸೋಷಿಯಲ್ ಜಸ್ಟಿಸ್ ಇನ್ ಇಂಡಿಯಾ. ಒಟ್ಟು ಈ ತರ 7 ಸೆಮಿನಾರ್ಗಳನ್ನ ನಾವು ಇವತ್ತಿಂದ ಶುರುವಾಗಿ ಮುಂದಿನ ತಿಂಗಳ 6ನೇ ತಾರೀಕುವರೆಗೆ ಮಾಡ್ತಾ ಇದ್ದೇವೆ. ಸೊ ಅವೆಲ್ಲ ವಾಟ್ಸಪ್ ಮೂಲಕ ಮತ್ತೆ ನಿಮ್ಗೆ ವೈಯಕ್ತಿಕವಾಗಿ ನಾವು ನಿಮ್ಗೆ ತಿಳಿಸ್ತೇವೆ. ತಾವೆಲ್ಲರೂ ನಮ್ಮ ಕೇಂದ್ರದಲ್ಲಿ ನಡೆಯುವಂತಹ ಈ 6 ಸೆಮಿನಾರ್ಗಳಿಗೆ ನೀವೆಲ್ಲ ಭಾಗವಹಿಸಬೇಕು ಅಂತ ವೈಯಕ್ತಿಕವಾಗಿ ನಿಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇವೆ. ಹಾಗೆಯೇ ತಮಗೆಲ್ಲ ಗೊತ್ತಿದ್ದಾಗೆ 1971ರ ಭಾರತ ಮತ್ತು ಬಾಂಗ್ಲಾದೇಶದ ನಡುವಣ ಏನ್ ಯುದ್ಧ ನಡೀತು, ಭಾರತ ಮತ್ತು ಪಾಕಿಸ್ತಾನದ ನಡುವೆ, ಆ ಯುದ್ಧದಲ್ಲಿ ಜಯ ಗಳಿಸೋದಕ್ಕೆ ಬಾಬು ಜಗಜೀವನ್ ರಾಮ್ ಕಾರಣ. ಹಾಗಾಗಿ ನಾವು ಇಂಪಾರ್ಟೆನ್ಸ್ ಆಫ್ 1971 ಇಂಡೋ ಪಾಕಿಸ್ತಾನ್ ವಾರ್ ಇನ್ ಜಿಯೋ ಪಾಲಿಟಿಕ್ಸ್, ಅಂದ್ರೆ ಭೌಗೋಳಿಕ ರಾಜಕೀಯದಲ್ಲಿ 1971ರ ಭಾರತ ಪಾಕಿಸ್ತಾನಗಳ ನಡುವಣ ಯುದ್ಧದ ಮಹತ್ವ, ಇದನ್ನ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬೇಕು ಅಂತ ನಾವು ಬಾಂಗ್ಲಾದೇಶ ಮತ್ತೆ ಬೇರೆ ಬೇರೆ ಭಾಗಗಳಿಂದ ಕೆಲವು ರಿಸೋರ್ಸ್ ಪರ್ಸನ್ಗಳನ್ನ ಐಡೆಂಟಿಫೈ ಮಾಡಿ ಕರೀತಾ ಇದ್ದೀವಿ. ಯಾಕಂದ್ರೆ ಜಗಜೀವನ್ ರಾಮ್ ರವರಿಗೆ ಬಾಂಗ್ಲಾದೇಶ ನಮ್ಮಲ್ಲಿ ಏನು ಅತ್ಯುನ್ನತವಾದಂತಹ ಪ್ರಶಸ್ತಿ ಏನಿದೆ, ಅದೇ ತರ ಬಾಂಗ್ಲಾದೇಶದಲ್ಲಿ ಅವ್ರಿಗೆ ಅತ್ಯುನ್ನತವಾದಂತಹ ಪ್ರಶಸ್ತಿಯನ್ನ ಕೊಡಲಾಗಿದೆ. ಆ ಪ್ರಶಸ್ತಿಯನ್ನ ಸ್ವೀಕರಿಸಕ್ ಹೋಗಿದ್ದವ್ರು ಯಾರು ಅಂದ್ರೆ ಜಗಜೀವನ್ ರಾಮ್ ರವರ ಮೊಮ್ಮಗ ಮೀರಾ ಕುಮಾರ್ ಅವರ ಮಗ ಅಂಶುಲ್ ಅಂತ. ಸೊ ಅವರು ತಮಗೆಲ್ಲ ಗೊತ್ತಿದ್ದಾಗ ಈಗ ರಾಹುಲ್ ಗಾಂಧಿ ಅವರಿಗೆ ಬಹಳ ಆತ್ಮೀಯರಾಗಿ ಕಾಂಗ್ರೆಸ್ನಲ್ಲಿ ಸ್ಪೋಕ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾರೆ. ನಾವು ಅವ್ರನ್ನ ಆಹ್ವಾನಿಸಿದ್ದೇವೆ, ಅವರು ಬರ್ತಾರೆ. ಮತ್ತೆ ಬಾಂಗ್ಲಾದೇಶ ಈ ಕಡೆ ಎಲ್ಲ ವಿವಿಧ ದೇಶಗಳಿಂದ ಬಂದು ಈ ವಿಷಯದಲ್ಲಿ ಕುರಿತು ಮಾತಾಡ್ತಾರೆ. ಇದೊಂದು ಡಾಕ್ಟರ್ ಬಾಬು ಜಗಜೀವನ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವತಿಯಿಂದ ಇವತ್ತು ನಾವು ಭಾರತದ ರಾಜಕಾರಣಕ್ಕೆ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆಗಳು, ಇದು ಆರಂಭಿಕ ಹೆಜ್ಜೆ ಓಪನ್ ಎಲೆಕ್ಟಿವ್ ವಿದ್ಯಾರ್ಥಿಗಳಿಗೆ ಇದು ಮುಖ್ಯವಾಗಿ ಈ ಒಂದು ಪತ್ರಿಕೆಯನ್ನ ನಮ್ಮ ಕೇಂದ್ರದ ನಿರ್ದೇಶಕರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಪತ್ರಿಕೆಯನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಕಾರ್ಯಕ್ರಮದ ಸರಣಿ ಏನಿರೋದು ನಮ್ಮ ನಿರ್ದೇಶಕರಿಗಾದ್ರೆ ಆ ಸರಣಿಯ ಆರಂಭದ ಬಿಂದು, ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಾವು ಉದ್ಘಾಟನೆಗೆ ಯಾರನ್ನ ಕರಿಬೇಕು ಅಂತೇಳಿ ನಮ್ಮ ನಿರ್ದೇಶಕರು ಎಲ್ಲ ಕೂತ್ಕೊಂಡು ಮಾತಾಡ್ಬೇಕಾದಾಗ ನಮ್ಮ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಮೈಸೂರು ಚಾಮರಾಜನಗರ ಕ್ಷೇತ್ರದ ಮಾನ್ಯ ವಿಧಾನ ಪರಿಷತ್ ಸದಸ್ಯರಂತ ಡಾಕ್ಟರ್ ಡಿ ತಿಮ್ಮಯ್ಯನವ್ರನ್ನ ಕರೆಸಬೇಕು ಅಂತೇಳಿ ನಿರ್ದೇಶಕರು ಹೇಳಿದ್ರು.
ಕಾರಣ ಇಷ್ಟೇ, ಅವರು ನಮ್ಮ ಇವತ್ತಿನ ಏನು ಕೇಂದ್ರದ ಆಂತರಿಕ ಸಮಿತಿ ಇದೆ, ಆ ಸಮಿತಿಯ ಒಂದು ಸದಸ್ಯತ್ವದಲ್ಲಿ ನಮ್ಮ ಕುಲಪತಿಗಳಿರ್ತಾರೆ, ಅವ್ರ ಜೊತೆಗೆ ಅವರು ಕೂಡ ಇರ್ತಾರೆ. ಯಾಕೆಂದ್ರೆ ಈಗ ಕೇಂದ್ರ ಒಂದು ತನ್ನದೇ ಆದ ಒಂದು ಹೊಸ ಜೀವಂತಿಕೆಯನ್ನು ತಗೊಳ್ಳೋದಕ್ಕೆ ಈ MA ಇನ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತ ಏನು ಒಂದು ಹೊಸ ಪೇಪರ್ ನಾವು 2 ವರ್ಷದ MA ಆಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ಬಹಳಷ್ಟು ಸಹಾಯಕಾರಿಯಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ತನ್ನದೇ ಆದ ಒಂದು ರೂಪುರೇಷೆಯನ್ನು ನಮ್ಮ ಕೇಂದ್ರ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದ್ರಿಂದ ಮಾನ್ಯ MLC ಸಾಹೇಬರು ಡಿ ತಿಮ್ಮಯ್ಯನವರು ಬರಬೇಕು ಅಂತೇಳಿ ಇವತ್ತು ನಾವು ಯೋಚನೆ ಮಾಡಿದ್ವಿ. ನಿಮ್ಗೆಲ್ಲ ಗೊತ್ತಿದೆ, ಸಾಮಾಜಿಕ ನ್ಯಾಯ ಸಬಲೀಕರಣ ಅಂತಂದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಾದ್ರೆ ಡಾಕ್ಟರ್ ನಾವು ಡಿ ದೇವರಾಜ ಅವ್ರನ್ನ ನೆನೆಸ್ಕೊತೀವಿ. ಡಿ ದೇವರಾಜ ಅವರು ಅವತ್ತು ನಮ್ಮ ಸಮುದಾಯದಲ್ಲಿ ವೈದ್ಯಕೀಯ ಶಿಕ್ಷಣದಲ್ಲಿ ಅತ್ಯುನ್ನತವಾಗಿ ತೇರ್ಗಡೆಯಾಗಿ ಬಂದಂತ ಡಾಕ್ಟರ್ ಡಿ ತಿಮ್ಮಯ್ಯನವರ ತಂದೆಯವರು ಅವರಿಗೆ ಪರಮಾಪ್ತರಾಗಿತ್ತು. ಇವರು ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮದುವೆಯನ್ನು ಪಡೆದಿರುವಂತ ಅತ್ಯಂತ ಸಂತೋಷಭರಿತರಾಗಿ ಡಾಕ್ಟರ್ ತಿಮ್ಮಯ್ಯನವರನ್ನ ಅವರು ವಿಶೇಷ ನೇಮಕಾತಿಯಾಗಿ ನೇಮಕ ಮಾಡಿದ್ದನ್ನು ಅವರು ವಾರ್ತಾ ಭಾರತಿಯಲ್ಲಿ ತಮ್ಮ ಒಂದು ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ. ಅದು ನಮಗೆಲ್ಲ ಅತ್ಯಂತ ಸುತ್ತಾರ. ಯಾಕೆಂದ್ರೆ ಡಾಕ್ಟರ್ ದೇವರಾಜ ಮುಖಾಂತರ ಅವರು ಉದ್ಯೋಗಕ್ಕೆ ಸೇರ್ಪಡೆ ಆಗ್ತಾರೆ. ತಮ್ಮ ಉದ್ಯೋಗದ ನಂತರ ನಾವು ಇವತ್ತೇನು ಅಭಿನವ ಡಿ ದೇವರಾಜ ಅಂತೇಳಿ ನಾವು ಇವತ್ತು ಸಿದ್ದರಾಮಯ್ಯವ್ರನ್ನ ಕರೀತಾ ಇರೋ ಅವರ ಒಂದು ಸಂದರ್ಭದಲ್ಲಿ ಅವರು MLC ಅವರಾಗಿ ಇವತ್ತು ಅವರು ಶಾಸನಸಭೆಯಲ್ಲಿ ಇವತ್ತು ಕುತ್ಕೊಂಡು ಮತ್ತೆ ಒಂದು ಐತಿಹಾಸಿಕ 35 ವರ್ಷದ ಹೋರಾಟ, ಒಳ ಮೀಸಲಾತಿ ಹೋರಾಟ, ಆ ಹೋರಾಟದ ಒಂದು ಏನು ಬಿಂದು ಮೊನ್ನೆ ಆಯ್ತು, ಅದನ್ನು ಅವರೇನೆ ಸಾಕ್ಷೀಭೂತರಾಗಿ ಈ ಒಂದು ಬಹುದೀರ್ಘವಾದ ಒಂದು ಹೋರಾಟಕ್ಕೆ ಮುಕ್ತಾಯ ಮಾಡಿದ್ದಾರೆ ಕೂಡ ಅವರು. ಯಾಕಂದ್ರೆ ಬಹಳ ಟಯರ್ಡ್ ಆಗ್ತಿದ್ದಾರೆ ಅವರು. ಯಾಕಂದ್ರೆ ವಾತಾವರಣ ಚೇಂಜ್ ಆಗುತ್ತೆ, ಬೆಳಗಾವಿಗೂ ಮೈಸೂರು ನಿಮ್ಗೆ ಗೊತ್ತಿದೆ. ಸುದೀರ್ಘವಾದ ದಿನ ನಿಂತು ಮತ್ತೆ ಸುದೀರ್ಘವಾದ ಪಯಣವನ್ನು ಮಾಡಿಕೊಂಡು ಅಲ್ಲಿಂದ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟು ಅವರು ಇದನ್ನು ಜವಾಬ್ದಾರಿ ಅಂತ ಬಂದಿರೋದು ನಮ್ಮ ಕೇಂದ್ರದ ಎಲ್ಲರಿಗೂ ಮಾಡಿದೆ. ಅವರನ್ನ ಈ ಕೇಂದ್ರದ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ಹೃತ್ಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ನಮ್ಮ ಕೇಂದ್ರದ ಮುಂದಿನ ಸಭೆಗಳಲ್ಲಿ ಇವತ್ತು ನಮ್ಮ ನಿರ್ದೇಶಕರು 7 ಪುಸ್ತಕಗಳನ್ನ ತಯಾರು ಮಾಡಿದ್ದಾರೆ. ಮತ್ತೆ ಕೇಂದ್ರದ ಹಲವಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳೆಲ್ಲವೂ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಬಗೆಹರಿಬೇಕಾದಂತ ಸನ್ಮಾನ್ಯ ಡಾಕ್ಟರ್ ಡಿ ತಿಮ್ಮಯ್ಯನವರು ನಮಗೆ ಸಹಕಾರಿಯಾಗಿ ಈ ಸಂದರ್ಭ ಸಹಾಯ ಮಾಡ್ತಾರೆ ಅಂತ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಪ್ರೊಫೆಸರ್ ಎನ್ ನಾಗರಾಜ್ ಅವರು ಕುಲಸಚಿವರು ಪರಿಶ್ರಮ ಅವರು ಇದೇ ಮೊದಲ ಬಾರಿಗೆ ನಮ್ಮ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ. ಯಾಕೆಂದ್ರೆ ನಮ್ಮ ಕೇಂದ್ರದಲ್ಲಿ ಈಗಾಗಲೇ ನಾವು PhD ಅನ್ನು ಕೊಡಬೇಕು, PhD ಅವಕಾಶ ಬೇಕು ಅಂತೇಳಿ ನಮ್ಮ ನಿರ್ದೇಶಕರು ಈಗಾಗಲೇ ಮನವಿಯನ್ನು ಸಲ್ಲಿಸಿ 3 ತಿಂಗಳಾಗಿತ್ತು. ಆ ಒಂದು ಒತ್ತಾಯ ನಮ್ಮ ಇಲ್ಲೇನು ಎಲ್ಲ ಸಂಶೋಧಕರು ಬಹಳ ಜನ ಬಂದರೆ ಎಲ್ಲರ ಒತ್ತಾಯ ದಿನನಿತ್ಯ ಅದೊಂದು ರೀತಿ ಜಟಾಪಟಿ ತರ ಕೇಳ್ತಾ ಇದ್ದಂತ ಸನ್ನಿವೇಶ. ಇವತ್ತು ಮಾನ್ಯ ನಮ್ಮ MLC ಸಾಹೇಬರು ಮುಂದೆ ಕುಲಸಚಿವರು ಕೂಡ ಒಪ್ಪಿಗೆಯನ್ನು ಕೊಟ್ಟು ನಮ್ಗೆ ಸಂತೋಷ ಆಗಿದೆ. ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ನನ್ನ ತಮ್ಮೆಲ್ಲರ ಪರವಾಗಿ ಹಾಗೆಯೇ ತಮ್ಮೆಲ್ಲರಿಗೂ ಗೊತ್ತಿದೆ, ಶ್ರೀ HR ಭೀಮಶಂಕರ್ ಅವರು IRS ನಿವೃತ್ತ ಅಧಿಕಾರಿಗಳು. ಯಾರ್ಯಾರು ಇವತ್ತು ವಿದ್ವತ್ಪೂರ್ಣವಾದಂತಹ ವಿಚಾರಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ನಡೀತಾರೆ, ಆ ಎಲ್ಲ ವಿದ್ವತ್ಪೂರ್ಣ ಚರ್ಚೆಗಳಲ್ಲಿ ಶ್ರೀಯುತ HR ಭೀಮಶಂಕರ್ ಅವರು ಇರ್ತಾರೆ. ಅಂತವರು ಇವತ್ತು ನಮ್ಮ ಕೇಂದ್ರಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಆಗಮಿಸುವುದು ನಮ್ಮೆಲ್ಲರಿಗೂ ಸಂತೋಷದ ಮೊದಲನೇ ಸಭೆ. ಮೈಸೂರು ಭಾಗದಲ್ಲಿ ಅವರ ವಿಚಾರಗಳನ್ನು ನಾವು ಗಟ್ಟಿಯಾಗಿ ನೆಲೆಗೊಳಿಸಕ್ಕೆ ಇದೊಂದು ಪೀಠ ಒಂದು ಅವಶ್ಯಕವಾದಂತಹ ಒಂದು ಕೇಂದ್ರ ಆಗ್ಬೇಕಿತ್ತು. ಅದು ಅವರು ಮೊದಲನೆಯ ಈ ಸಭೆಯಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಏನೊಂದು ಅಷ್ಟು ಸೆಮಿನಾರ್ ಇದೆ, ಆ ಸೆಮಿನಾರ್ ಅಲ್ಲಿ ಅವರು ಭಾಗವಹಿಸಿ ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹೆಚ್ಚು ಹಂಚಿಕೊಳ್ತಾರೆ. ಅವರನ್ನು ಕೂಡ ಅವರು ಹೊಸದಾಗಿ ಅವರು ಬಂದಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಒಂದು ಬಗ್ಗೆ ಕೊಡ್ತಾ ಹಾಗೆ ಕಾರ್ಯಕ್ರಮದ ಪರವಾಗಿ ಅಲ್ಲಿ ವಿದ್ಯಾರ್ಥಿ ಕಾರ್ಯಕ್ರಮವನ್ನು ವಂದನೆಗಳನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂತ ಡಾಕ್ಟರ್ R ಐಶ್ವರ್ಯ ಅವರು ಈಗಾಗಲೇ ಅವರು ರಾಜ್ಯಶಾಸ್ತ್ರದಲ್ಲಿ ಬಹಳಷ್ಟು ವಿದ್ವತ್ತನ್ನು ಪಡೆದಿರುವಂತವರು. ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲೇನೆ ಅವರು PhD ಪದವಿಯನ್ನು ಪಡೆದಿರುವಂತವರು. ಅವರು ಸಾಕಷ್ಟು ವಿಚಾರಗಳನ್ನು ಮನನ ಮಾಡಿಕೊಂಡರು. ಅವರನ್ನ ಈ ಸಂದರ್ಭದಲ್ಲಿ ಅದು ಬಾಬು ಜಗಜೀವನರಾಮರನ್ನು ರಾಜಕೀಯವಾಗಿ ಕಟ್ಟಿಕೊಳ್ಬೇಕಾಗಿರೋದ್ರಿಂದ ನೀವು ಇದು ತಮ್ಮ ಪತ್ರಿಕೆಯನ್ನು ಮುಂದಿಸಬೇಕು. ಕಾಂಗ್ರೆಸ್ಸೇತರ ರಾಜಕಾರಣದ ರೂಪಾಯಿ ಬಾಬು ಜಗಜೀವನರಾಮರನ್ನ ವಿಚಾರದಲ್ಲಿ ಹಲವಾರು ಒಂದು ನಡೆದುಗಳಿದ್ದಾರೆ, ಅವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡ್ಬೇಕು ಅಂತೇಳಿ ಕೇಳ್ಕೊಂಡಾಗ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾರೆ. ಹಾಗೆ ತಮ್ಮೆಲ್ಲ ಗೊತ್ತಿದೆ ಪ್ರೊಫೆಸರ್ K ಸದಾಶಿವ ಅವರು ಅಂತಂದ್ರೆ ನಮ್ಮ ಭಾರತದ ಇತಿಹಾಸ ತಜ್ಞರಲ್ಲಿ ಒಬ್ಬರು. ಮತ್ತೆ ಅವರ ವಿಚಾರಗಳು, ಕೃತಿಗಳು, ಯಾರು IAS, KAS ಅಂತ ಯಾವ್ಯಾವ UPSC KPSC ಎಕ್ಸಾಮ್ ಬರಬೇಕು ಅವ್ರು ಯಾರು ಅವರ ಕೃತಿಗಳನ್ನ ಓದಿದ್ರೆ ಆ ಪರೀಕ್ಷೆಗಳನ್ನ ಪಾಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ತಮ್ಮ ವಿದ್ವತ್ತನ ಮುಖಾಂತರ ಅವರು ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತೆ ಎಲ್ಲಾ ಕಡೆ ಅವರ ಪತ್ರಿಕೆಗಳು ಮಂಡನೆ ಆಗಿದೆ. ಮತ್ತೆ ನಮ್ಮ ಕೇಂದ್ರದ ಜಗಜೀವನರಾಮ್ ಅವರ ವಿಚಾರವನ್ನು ಫಸ್ಟ್ ಕರ್ನಾಟಕಕ್ಕೆ ಪರಿಚಯ ಮಾಡಿದವರು
ಮಟ್ಟದ ಒಂದು ಭಾರತೀಯ ಮಟ್ಟದಲ್ಲಿ ನಿಜವಾಗ್ಲೂ ಕಟ್ಕೊಡ್ಬೇಕು ಅಂತೇಳಿ 12 ಕೃತಿಗಳ ಸಮಗ್ರ ಸಂಪುಟದಲ್ಲಿ ಅವರು ಅದನ್ನು ಮಾಡಿದ್ದಾರೆ. ಅದು ಎಲ್ಲರಿಗೂ ಕೂಡ ಸಹಜವಾಗಿ ಬಾಬೂಜಿ ಜಗ್ಜೀವನ್ ರಾಮ್ ನಾವು 5 ದಿನ ಮಾತಾಡ್ತೀವಿ. ಅದೆಲ್ಲವರ ಒಂದು ರಿಸೋರ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಟ್ಟು ಅಜರಾಮರವಾಗಿ ಜಗ್ಜೀವನ್ ರಾಮ್ ಅವ್ರನ್ನ ನಾವು ಏನು ತಗೊಂಡು ಹೋಗ್ಬೇಕು ಅಂತ ನಮಗೆ ಮಾರ್ಗದರ್ಶನ ಸೂತ್ರಗಳನ್ನ ಕೊಟ್ಟವರು ಪ್ರೊಫೆಸರ್ ಸದಾಶಿವ ಅವರು ಈ ಕೇಂದ್ರವನ್ನ ನಿರ್ಮಾಣ ಮಾಡೋದಕ್ಕೆ ನಾನು ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯ ಭಾಗ ಮಾತ್ರ ಈಗ ಮುಕ್ತಾಯ ಆಗ್ತಾ ಇದೆ. ಈ ಕಾರ್ಯಕ್ರಮದ ಒಂದು ಸೆಮಿನಾರ್ ಈಗ ಆರಂಭ ಆಗುತ್ತೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಯಮುನಾದ್ರಿಯ ಪೀಠ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರು ಅಂತ ಶ್ರೀಯುತ ಪ್ರೊಫೆಸರ್ ರಾಮಸ್ವಾಮಿ ಅವರು ಬಂದಿದ್ದಾರೆ. ಅವರಿಗೆ ಹಾಗೆಯೇ ಅವರು ಬಂದಿದ್ದಾರೆ. ಹಾಗೆ ಶ್ರೀಯುತ ರಾಚಪ್ಪ ಅವರು ಕೂಡ ಸದಾ ನಮ್ಮ MLC ಸಾಹೇಬರಿಗೆ ಆಪ್ತರಾಗಿರುವಂತರು. ಹಾಗೆ ಶ್ರೀಯುತ ಶ್ರೀರಂಜಾರ್ ಅವರು ಕೃಷಿ ಇಲಾಖೆಯ ದೊಡ್ಡ ಅಧಿಕಾರಿಗಳಿಗೆ ಇವತ್ತು ಕೂಡ ಸಮುದಾಯಗಳಿಗೆ ವಿಶೇಷ ಕಾಳಜಿಯನ್ನ ಹೊಂದಿರುವವರು. ಹಾಗೆಯೇ ಶ್ರೀಯುತ ಮಾದೇವ್ ಅವರು NCC, ಹಾಗೆ ಮತ್ತೊಬ್ಬ ನಮ್ಮ ಮಾದೇವ್ NCC ಅವರು, ಹಾಗೆ ಅನೇಕ ಗಣ್ಯಮಾನ್ಯರು ಬಂದಿದ್ದಾರೆ, ಪತ್ರಕರ್ತರು ಬಂದಿದ್ದಾರೆ. ಹಾಗೆ ನಮ್ಮ ಕೇಂದ್ರದ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಸಂಶೋಧಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ನಾವು ಸತತವಾಗಿ ಏನು ಆತ್ಮಕಲಿತ ತನಕ ಮಾಡಬೇಕು ಅಂತ ಇದೀವೋ ಎಲ್ಲರೂ ಇದೇ ರೀತಿ ಜೊತೆಯಾಗಿ ನಿಂತು ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಈ ಒಂದು ಉದ್ಘಾಟನೆಯ ಒಂದು ಅನಾರೋಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆ ವಂದನೆ ಮಾಡ್ತೀನಿ. ನನ್ನ ಬಗ್ಗೆ ಸ್ವಲ್ಪ ಪರಿಚಯ ಮಾಡುತ್ತಿದ್ದಾರೆ. HR ಭೀಮಾಶಂಕರ್, ಕಲಸಂಗಿ ರಾಮಚಂದ್ರ ಭೀಮಾಶಂಕರ್. ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿ ಭೀಮಾತೀರ, ಮಹಾರಾಷ್ಟ್ರದ ಭೀಮಾತೀರ, ಆಚೆ ಸೋಲಾಪುರ, ಪಂಢರಪುರ, ಇಂಡಿತ, ಬಿಜಾಪುರ ಜಿಲ್ಲೆ. ಅಲ್ಲೇ ನನ್ನ ಬಾಳ ಜೀವನ, ಪ್ರಾಥಮಿಕ ಶಿಕ್ಷಣ, ಹೈಸ್ಕೂಲ್ ಶಿಕ್ಷಣ ಮುಗಿಸಿ ನಾನು ಕರ್ನಾಟಕ ಕಾಲೇಜಿಗೆ ಬಂದೆ. BA MA ಇತ್ತು. 1987ರಲ್ಲಿ ಸಿವಿಲ್ ಸರ್ವಿಸಸ್ ಪರೀಕ್ಷೆ ಪಾಸ್ ಆದೆ. ನನಗೆ ಇಂಡಿಯನ್ ಫಾರಿನ್ ಸರ್ವಿಸ್ ಸಿಕ್ಕಿದ್ದು. ನಾನು ತಗೊಂಡಿದ್ದೆ ಫಾರಿನ್ ಹೋಗ್ಬೇಕಾದ್ರೆ ಸರ್ ಬೇಡ ಅಂತೇಳಿ. IPSಗೆ ನನಗೆ ಕಲರ್ ಬ್ಲೈಂಡ್ನೆಸ್, ಮೈನರ್ ಕಲರ್ ಬ್ಲೈಂಡ್ನೆಸ್ ಇದೆ, ಗ್ರೀನ್ ರೆಡ್. ಹೀಗಾಗಿ technically I was not qualified for IPS, so I had to get satisfied with IRS, Indian Revenue Service. Join ade Masuri running to 1988 ಮುಂಬೈನಲ್ಲಿ ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸ್, ಅಲ್ಲೇ ಡೆಪ್ಟಿ ಕಮಿಷನರು. ದಿಲ್ಲಿಯಲ್ಲಿ 10 ವರ್ಷ, ಮುಂಬೈಲಿ 10 ವರ್ಷ, ನಾಗ್ಪುರ್, ಪುಣೆ, ಭೋಪಾಲ್ ಎಲ್ಲ ಕಡೆ 4 ಜಿಲ್ಲೆಯಲ್ಲಿ ಮುಗಿಸಿ ಕಮಿಷನರ್, ಪ್ರಿನ್ಸಿಪಲ್ ಕಮಿಷನರ್, ಚೀಫ್ ಕಮಿಷನರ್, ಪ್ರಿನ್ಸಿಪಲ್ ಚೀಫ್ ಕಮಿಷನರ್, ಹೈಯೆಸ್ಟ್ ಅಪೆಕ್ಸ್ಗೆ ಬರ್ತಾರೆ. ಸೆಕ್ರೆಟರಿ ಟು ಗವರ್ಮೆಂಟ್ ಎಜುಕೇಷನ್. ರಿಟೈರ್ ಆಗಿ ನಾನು ಬೆಂಗಳೂರಲ್ಲಿ ಸೆಟ್ಲ್ ಆಗ್ತೀನಿ. ನಮ್ಮ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಒಂದು ಪೋಸ್ಟ್ ನಾನು ದಿಲ್ಲಿಯಲ್ಲಿ ಡೈರೆಕ್ಟರ್ ಅಂಬೇಡ್ಕರ್ ಫೌಂಡೇಶನ್, ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿದ್ದೆ 96 to 2000. ದೇವೇಗೌಡ ಫೈನಾನ್ಸ್ ಇದ್ದಾರೆ, ಅವರೇ ನನಗೆ ಅದು ಸಿದ್ದರಾಮ ಕೇಸರಿ ವೆಲ್ಫೇರ್ ಮಿನಿಸ್ಟರ್, HR ಮಂದಪ್ಪ MP ಚಿತ್ರದುರ್ಗ ರಾಷ್ಟ್ರ ಅವರದ್ದು. ಅವರು SST ಕಮಿಷನ್ ಚೇರ್ಮನ್ ಅವರು 1996. ಮತ್ತೆ ಅವಕಾಶ ಸಿಕ್ಕದ ನಾನು ಹೇಳ್ತೀನಿ. ಈಗ ನೀವು ನೋಡಿದ್ರೆ ಇದರಲ್ಲಿ ನನ್ನ ಹೆಸರು ಹಾಕಿದರೆ ಸಂದರ್ಶಕ ಪ್ರಾಧ್ಯಾಪಕ, ಕಡಿಮೆ ಆಧಾರ. ಆಮೇಲೆ ಬ್ಯೂರೋಕ್ರಾಟಿಕ್ ನಾವು ಸರ್ಕಾರಿ ಅಧಿಕಾರಿ ಕೆಲಸ ಮಾಡಬೇಕು. ಗ್ಯಾಲಕ್ಸಿ ಆಫ್ ಇಂಟೆಲೆಕ್ಚುವಲ್ಸ್ ಪ್ರೊಫೆಸರ್ ದಾಸರು ಇವರು ಬಂದ ದೊಡ್ಡ ಜವಾಬ್ದಾರಿ. ಮೈಸೂರು ಬಗ್ಗೆ ಆಲೋಚನೆ. ಮೈಸೂರು ಬಗ್ಗೆ ಒಬ್ಬ ಉತ್ತರ ಕರ್ನಾಟಕದ ಸಣ್ಣ ಹಳ್ಳಿ ಹುಡುಗರಿಗೆ ಏನು ಭಾವನೆಗಳಿರ್ತವೆ? ಮೈಸೂರು ಯೂನಿವರ್ಸಿಟಿ ಇಸ್ ದ ಫಸ್ಟ್ ಯೂನಿವರ್ಸಿಟಿ ಅಮಂಗ್ ದಿ ಪ್ರಿನ್ಸ್ಲಿ ಸ್ಟೇಟ್ಸ್. 600 ಸಣ್ಣ ಸಣ್ಣ ರಾಜ್ಯಗಳಿಂದಲ್ಲ, 1916 ಮಹಾನ್ ವ್ಯಕ್ತಿಗಳು. ಯಾವಾಗ ಕೃಷ್ಣರಾಜ ಒಡೆಯರಂತಹ ಮಹಾರಾಜರ್ಷಿ. ನಾನು ಮೈಸೂರು ಬಗ್ಗೆ ಬಿಜಾಪುರದಲ್ಲಿ ಕುತ್ಕೊಂಡು ವಿಚಾರ ಮಾಡ್ತಿದ್ದಾಗ ಅಲ್ಲಿಂದು ಇಂಥ ಒಂದು ರಾಜ್ಯ ಏನಂತಾರುತ್ತೆ, ಎಲ್ಲ ಪ್ರಿನ್ಸಿಪಲ್ ಸ್ಟೇಟ್ಸ್ಗಳು, ಸಂಸ್ಥಾನಗಳು ಮೈಸೂರು ರಾಜ್ಯದ ತರಹ ಕಾರ್ಯಕ್ರಮಗಳನ್ನು ತಗೊಂಡ್ರೆ ಅದು ಒಂದು ರಾಮರಾಜ್ಯ. ಐ ಡೋಂಟ್ ವಾಂಟ್ ಎನಿ ಫ್ರೀಡಮ್. ಬ್ರಿಟಿಷರಿಗೆ ನಮ್ಮ ಫ್ರೀಡಮ್ ಬೇಕಾಗಲ್ಲ. ಎಲ್ಲವೂ ಮೈಸೂರು ರಾಜ್ಯ, ಕೃಷ್ಣ ರಾಜ್ಯ ತರ ಆಳ್ವಿಕೆ ಮಾಡಿದ್ರೆ
ಇದರ ಬಗ್ಗೆ 1 hour ಮಾತಾಡೋದಲ್ಲ, ನಾನು ಐ ವಿಲ್ ನಾಟ್ ಸ್ಪೀಕ್ ನೌ. ಇಂಥ ಒಂದು ಮಹಾನ್ ಶಹರ ಮೈಸೂರು, ಮಾನಸ ಗಂಗೋತ್ರಿ ಎರಡರಲ್ಲಿ ರಾಜಶ್ರೀ ಕೃಷ್ಣಾಜಿಯವರ ಈ ಒಂದು ಪವಿತ್ರ ಭೂಮಿಯಲ್ಲಿ ಪ್ರೊಫೆಸರ್ ಸದಾಶಿವ ಮಹಾನ್. ಓಕೆ, ಲೆಟ್ಸ್ ಸ್ಟಾರ್ಟ್. ನನಗೆ ಕೊಟ್ಟ ಸಬ್ಜೆಕ್ಟು ಬಾಬು ಜಗಜೀವನ್ ರಾಮ್, ಎ ಫ್ರೀಡಮ್ ಫೈಟರ್ ಅಂಡ್ ಎ ಸ್ಟೇಟ್ಸ್ಮನ್. ಇಲ್ಲಿ ಇರುವಂತಹ ಪ್ರೆಸೆಂಟ್ ಆಡಿಯನ್ಸ್ ಎಲ್ಲರೂ ವೆರಿ ವೆಲ್ ರೆಡ್ ಇಂಟೆಲಿಜೆಂಟ್ ಇಂಟೆಲೆಕ್ಚುಯಲ್ಸ್ ಇದ್ದೀರಿ, ಹಿರಿಯರು ಇದ್ದೀರಿ. ಐ ವಿಲ್ ಬಿ ಅಡ್ರೆಸ್ಸಿಂಗ್ ಟು ದ ಯಂಗ್ಸ್ಟರ್ಸ್ಗಳಿಗೆ ಆ ಲೆವೆಲ್ ಹೋಗಿ ಮಾತಾಡ್ತೀನಿ. ಹಿರಿಯರು ಕೇಳ್ತಾರೆ, ಅವರಿಗೆಲ್ಲ ಗೊತ್ತಿದೆ, ದೇರ್ ಇಸ್ ನಥಿಂಗ್ ನ್ಯೂ ವಿಚ್ ಐ ಹ್ಯಾವ್ ಟು ಟೆಲ್ ಯು. ಗಾಂಧಿ ಯಂಗ್ಸ್ಟರ್ಸ್ ಫ್ರೀಡಮ್ ಫೈಟರ್ ಅದ್ರ ಬಗ್ಗೆ ನಮ್ಗೆ ಯಾವುದೋ ಸಂಶಯ ಇಲ್ಲ, ಅದರ ಅರ್ಥನೇ ಗೊತ್ತಿದೆ. ಸ್ಟೇಟ್ಸ್ಮನ್, ವಾಟ್ ಇಸ್ ಸ್ಟೇಟ್ಸ್ಮನ್? ಸ್ಟೇಟ್ಸ್ಮನ್ ಅಂದ್ರೆ ಏನು? ಹ್ಯಾಂಡ್ ಆಸ್ತಿ ಹೇಳ್ತಾರೆ ಪ್ರೊಫೆಸರ್ ಹ್ಯಾಂಡ್ ಆಸ್ತಿ. A politician looks towards the next election and a statesman looks towards the next generation. ರಾಜಕೀಯ ವ್ಯಕ್ತಿ ನಾಳೆ ಇಲೆಕ್ಷನ್ಗೆ ಹಾಗೆ ಗೆಲ್ಲಬೇಕು. A statesman ಮುಂದಿನ ಜನರೇಷನ್ ಭವಿಷ್ಯದಲ್ಲಿ ನಾನು ದೇಶ ಆಗಿರ್ಬೇಕು, ಜನತೆ ಎಲ್ಲರೂ ಬರೀ ಒಂದು ಸಮಾಜ ಅಲ್ಲ. A statesman frames the future of next generations. He lays the foundation of the state. ಆ ವಿಷಯದಲ್ಲಿ ಇಟ್ಕೊಂಡು ನಾನು ಬರ್ತೀನಿ. ಓಕೆ, ಬಾಬೂಜಿಯವರ ವ್ಯಕ್ತಿತ್ವ. ಓಕೆ, ವಿಲ್ ಸಿ ಸಮ್ ಬೇಸಿಕ್ ಬಾಬೂಜಿಯವರ ಜೀವನ. ಓಕೆ, ಇದೆಲ್ಲ ನಾನು ಕಲಿತಿದ್ದು ಪ್ರೊಫೆಸರ್ ಸದಾಶಿವ ಬುಕ್ನಿಂದ. ಇವರೆಲ್ಲ ISC ಮಾಡಿದ್ದು ಪ್ರೊಫೆಸರ್ ಸದಾಶಿವ ಬುಕ್ನಿಂದ ಕಲಿತಿದ್ದನ್ನು ಹೇಳ್ತೀನಿ, ನೀವು ಕೆಲವು ಓದಿಬಹುದು. ಆ ವಿಚಾರಿಸ್ತೀನಿ. ಬಾಬೂಜಿ ಹುಟ್ಟಿದ್ದು ಬಿಹಾರದ ಸಣ್ಣಿಹಳ್ಳಿಯಲ್ಲಿ. ಓಕೆ, ಡಿಸ್ಟ್ರಿಕ್ಟ್ 1908. ಸಮಾಜ ಗೊತ್ತಿದೆ, ಅಲ್ಲಿ ಸಮಾಜಕ್ಕೆ ಹೆಸರು ಚಮಾರ ಅಂತಾರೆ. ಚರ್ಮೋದ್ಯೋಗಕ್ಕೆ ಇಲ್ಲಿ ಮಾದಿಗರು ಅನ್ನುವಂಥ ಒಂದು ಪರ್ಯಾಯ. ಬಡತನ ಅಷ್ಟು ಬಡತನ ಇರಲಿಲ್ಲ, ಚೆನ್ನಾಗಿದ್ದರು. ಅವ್ರ ತಂದೆ ಸಂತಾನ, ಅವರಿಗೆ ಜಮೀನಿತ್ತು, ಬಾವಿನಿತ್ತು. ಸ್ಕೂಲ್ದಲ್ಲಿ ಓದಿದ್ದಾರೆ. ಐ ವಿಲ್ ಕಮ್ ಟು ಎ ಪಾಯಿಂಟ್. ಇಂಗ್ಲಿಷ್ ಎಜುಕೇಶನ್ ಓದೋ ಟೌನ್ ಇಂಗ್ಲಿಷ್ ಸ್ಕೂಲ್ದಲ್ಲಿ, ಹೈಸ್ಕೂಲ್ದಲ್ಲಿ ಇದ್ದಾಗ 8, 9, 10 ತಿಂಗಳಿರಬೇಕು. ಒಂದು ಫಂಕ್ಷನ್ ಇದೆ, ಈ ಮೇ ಬಿ 15, 16. ಓಕೆ, ಹಿ ಡೆಲಿವರ್ಸ್ ಎ ವೆಲ್ಕಮ್ ಅಡ್ರೆಸ್ ಅಟ್ ಎ ಫಂಕ್ಷನ್ ಇಂಗ್ಲಿಷಲ್ಲಿ. ಅತಿಥಿಗಳ ಹೆಸರಲ್ಲಿ ಪಂಡಿತ್ ಮದನ್ ಮೋಹನ್ ಮಾಲ್ವೀಯ, ವೈಸ್ ಚಾನ್ಸಲರ್ ಆಫ್ BHU ಬನಾರಸ್ ಯೂನಿವರ್ಸಿಟಿ. ದಿಸ್ ಇಸ್ somewhere around 1920, 17, 18. Oh, ಇಷ್ಟೊಂದು ಇಂಟೆಲಿಜೆಂಟ್ ಹುಡುಗಿದ್ದಾರೆ ಅವನು. Oh, what a brilliant boy. I will invite you to BHU. ಇಂಟು ಸೈನ್ಸ್ BHU ಕರ್ಕೊಂಡು ಹೋಗ್ತಾರೆ, ಬಿರ್ಲಾ ಸ್ಕಾಲರ್ಶಿಪ್ ಕೊಡ್ತಾರೆ. He's only 10th, 11th in the world. I read like that. You can imagine what I'm telling is, we have to go to the roots. Okay, otherwise ನಮ್ಗೆ ಅರ್ಥನೇ ಆಗಲ್ಲ. ಒಬ್ಬ ಮಹಾನ್ ವ್ಯಕ್ತಿಯ ವ್ಯಕ್ತಿತ್ವ ಕೊಡ್ತಾರೆ. He is a very brilliant boy, brilliant student. On merit, he gets Birla scholarship from Pandit Madan Mohan Malviya. Pandit Madan Mohan Malviya, Banaras University, Vice Chancellor. You ಗೊತ್ತಿದ್ದೀರಾ ಫಸ್ಟ್ ಚಾನ್ಸಲರ್ ಅವರು? ಕೃಷ್ಣಾಜಿಯವರು. ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಚಾನ್ಸಲರ್ ಫಸ್ಟ್ ಯಾರು? ಕೃಷ್ಣಾಜಿಯವರು. ಅದೇ ಬಾಬೂಜಿ BHU ಸೇರ್ತಾರೆ, ಸೈನ್ಸ್ ಓದ್ತಾರೆ, ಕಲ್ಕತ್ತಾ ಹೋಗ್ತಾರೆ, ಗ್ರಾಜುಯೇಟ್ ಆಗ್ತಾರೆ, ವೆರಿ ಬ್ರಿಲಿಯಂಟ್ ಇದ್ದಾರೆ. ಇದು ಅವರ ಎಜುಕೇಶನ್. ಇಮ್ಯಾಜಿನ್ 1929 ಪೂರ್ಣ ಸ್ವರಾಜ್ ಅಧಿವೇಶನ, ಕಂಪ್ಲೀಟ್ ಫ್ರೀಡಮ್ ರೆಸಲ್ಯೂಷನ್ ಕರಾಚಿಯಲ್ಲಿ. 1920 ಕರಾಚಿಯಲ್ಲಿ ಬಾಬೂಜಿ ವಯಸ್ಸು 21. He is leader of a delegation from Bihar. At the age of 21, you see, the leadership ಒಮ್ಮೆ ಬರಲ್ಲ. From his school days, college days, at the age of 21, he is the leader of a delegation from Bihar to Karachi Session Congress. Karachi Session is so important.
1928 ಮೋತಿಲಾಲ್ ನೆಹರು is the president, succeeded by Pandit Nehru, Jawaharlal Nehru, 1929. Purna Swaraj, that is one complete independence resolution. ಆ ಫ್ಲಾಗ್ ಹೋಸ್ಟಿಂಗ್ ಮಾಡಿದ್ರೆ ಅದರಲ್ಲಿ ಇಂದಿರಾ ಗಾಂಧಿ 14 ವರ್ಷ. Motilal is the previous president, present president is Jawaharlal Nehru. Flag is hosted by Indira. ಇಂಥ ಒಂದು ಐತಿಹಾಸಿಕ ಕ್ಷಣಗಳನ್ನು ನೋಡಿದ್ರೆ ಯಾರು enters into politics is an active member of the Congress party. ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಿದ್ದಾರೆ, ಅವರ ಪಕ್ಕದಲ್ಲಿ ಗಾಂಧಿ ಅಂತ ಬರ್ತಾರೆ. ನೆಕ್ಸ್ಟ್ 1937 is MLA, ಕೌನ್ಸಿಲರ್, ಕೌನ್ಸಿಲ್ MLC, ಅಸೆಂಬ್ಲಿ ಇರಲಿಲ್ಲ, ಕೌನ್ಸಿಲ್. 28 ವಯಸ್ಸಿಗೆ MLA, 37 ಮಿನಿಸ್ಟರ್, ವಯಸ್ಸು 29 ಬಿಹಾರದಲ್ಲಿ, ಪ್ರೊವಿನ್ಸಿಯಲ್ ಗವರ್ಮೆಂಟ್ದಲ್ಲಿ. ಇವೆಲ್ಲ ನಿಮಗೆ ಗೊತ್ತಿದೆ. ದೆನ್ ಲೇಟರ್ ಆಟೋಮೆಟಿಕಲಿ ಈಸ್ ಇಂಟರ್ ಸೆಂಟ್ರಲ್ ಇಂಟರ್ ಗವರ್ಮೆಂಟ್ ಮಿನಿಸ್ಟರ್, ಲೇಬರ್ ಮಿನಿಸ್ಟರ್. ಓಕೆ, ಹಾಗೆ ಹಾಗೆ ಅವರು ವ್ಯಕ್ತಿತ್ವ ಬೆಳೆಯುತ್ತೆ. ಇದರ ಫ್ಯೂ ಮೈಲ್ಸ್ಟೋನ್ಸ್. ಓಕೆ, ಬಾಪೂಜಿಯವರು ಬಾಲ್ಯದಿಂದಲೇ ಪ್ರತಿಭಾವಂತರು, ಬ್ರಿಲಿಯಂಟ್ ಸ್ಟೂಡೆಂಟ್, ವೆರಿ ಯಂಗ್ ಏಜ್, 20-21 ಗೆ ಫ್ರೀಡಮ್ ಫೈಟರ್. 1942 ಕ್ವಿಟ್ ಇಂಡಿಯಾ ಬಂದು ಜೈಲಿಗೆ ಹೋಗ್ತಾರೆ. He has saved his personality right from the peasants movement ಇದೆ, People's Association ಸ್ಟಾರ್ಟ್ ಮಾಡಿದ್ದಾರೆ, ಸಂತ ರವಿದಾಸ್ ಮಹಾಸಭಾ ಮಾಡಿದ್ದಾರೆ. ಕಲ್ಕತ್ತಾದಲ್ಲಿ ಒಂದು ದೊಡ್ಡ ಜೂಟ್ ವರ್ಕರ್ಸ್ ಒಂದು ಸಮಾರಂಭ ಆಗ್ತದೆ, 35,000 ಪೀಪಲ್. ಸುಭಾಷ್ ಚಂದ್ರ ಬೋಸ್ ಎಸ್ಟಾಬ್ಲಿಷ್ ಆಗ್ತದೆ. ಸುಭಾಷ್ ಚಂದ್ರ ಬೋಸ್ ಯಾರು ಯುವಕ? ಸುಭಾಷ್ ಚಂದ್ರ 15 ವರ್ಷ ದೊಡ್ಡವರು. ಇಂಥದ್ದು ಒಬ್ಬ ಆಕ್ಟಿವ್ ಅಂತ ಆಶ್ಚರ್ಯಪಟ್ಟು ಅವ್ರನ್ನ ಥಿಂಕ್ ಮಾಡ್ತಾರೆ. ಸೊ ಬಾಪೂಜಿ ಈಸ್ ನಾಟ್ ಜಸ್ಟ್ ಎ ಪೊಲಿಟಿಷಿಯನ್, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್, ಅಂಡ್ ಎ ಸ್ಟೇಟ್ಸ್ಮನ್, ಒಂದು ಮ್ಯಾನ್ ಆಫ್ ಸ್ಟರ್ಲಿಂಗ್ ವರ್ತ್, ಒಂದು ಅತ್ಯಂತ ಮಹತ್ವದ ವ್ಯಕ್ತಿತ್ವ. ರಾಜಕಾರಣ ಮತ್ತು ಬಾಬು ಜಗಜೀವನ, ಸ್ವಾತಂತ್ರ್ಯೋತ್ತರ ಭಾರತದ ರಾಜಕಾರಣ ಮತ್ತು ಬಾಬು ಜಗಜೀವನ ಎಂಬ ವಿಷಯದ ಕುರಿತು ಈಗ ನಿಮ್ಮ ಮುಂದೆ ಉಪನ್ಯಾಸ ನೀಡಲಿದ್ದಾರೆ. ಅವರಿಗೆ ಆತ್ಮೀಯದ ಸ್ವಾಗತ ಸರ್. ಭಾರತದ ರಾಜಕಾರಣಕ್ಕೆ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆಗಳು ಎನ್ನುವಂತ ಈ ವಿಚಾರದ ಕೇಂದ್ರದಲ್ಲಿ ಇವತ್ತು ನಾನು ಮಾತನಾಡ್ತಕ್ಕಂಥ ವಿಷಯ ಸ್ವಾತಂತ್ರ್ಯೋತ್ತರ ಭಾರತದ ರಾಜಕಾರಣ ಮತ್ತು ಬಾಬು ಜಗಜೀವನ್ ರಾಮ್. ಈ ಒಂದು ಗೋಷ್ಠಿಯ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಅಧ್ಯಕ್ಷರಿಗೆ ಹಾಗೂ ನನ್ನೊಂದಿಗೆ ಸುತ್ತಾ ನನ್ನ ವಿಚಾರವನ್ನು ಮಂಡನೆ ಮಾಡ್ತಾ ಇದ್ದೇನೆ. ಮೊನ್ನೆ ನಿಮಗೆಲ್ಲ ಗೊತ್ತಿದೆ, ಸ್ವಾತಂತ್ರ್ಯೋತ್ತರ ಈ ಎರಡು ಸಂದರ್ಭದಲ್ಲಿ ಎಷ್ಟೊಂದು ಬಹಳ ಮುಖ್ಯ ಅಂತೇಳಿ. ಯಾಕೆಂದ್ರೆ ಜಗಜೀವನ್ ರಾಮ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಆನಂತರ ಸ್ವಾತಂತ್ರ್ಯೋತ್ತರ ಭಾರತದ ಅಧಿಕಾರ ರಾಜಕಾರಣದಲ್ಲಿ ಬಂದು ಆ ಅಧಿಕಾರದ ರಾಜಕಾರಣದ ಮುಖಾಂತರ ಭಾರತವನ್ನು ಕಟ್ಟುವ ಕ್ರಿಯೆಯಲ್ಲಿ ಅವರು ತೊಡಗಿಸಿಕೊಂಡಂತ ಒಂದು ಶಕ್ತಿಶಾಲಿ ರಾಜಕಾರಣ ಇದೆ. ಅದು ಇವತ್ತಿನ ಎಲ್ಲ ರಾಜಕಾರಣಿಗಳು ಒಂದು ಮಾತು, ಅದು ಜಾತ್ಯತೀತವಾದಂತ ಭಾರತವನ್ನ ಮತ್ತೆ ಸೆಕ್ಯುಲರ್ ಅಂತ ನಮ್ಮ ಸಂವಿಧಾನದಲ್ಲಿ ನಾವು ಇದು ಮಾಡಿದ್ದೀವಿ. ಅವೆಲ್ಲ ಒಂದು ಮಾದರಿಯ ರಾಜಕಾರಣವನ್ನ ಇವತ್ತು ಕೂಡ ಒಂದು ಮಾಡಿದಂತ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಅದು ಬಾಬು ಜಗಜೀವನ್ ರಾಮ್ ಪ್ರತಿಯೊಬ್ಬರು ಅನುಸರಿಸಲೇ ಬೇಕಾದಂತ ಒಂದು ರಾಜಕೀಯದ ಒಂದು ಶಕ್ತಿ ಅದು. ಯಾಕೆಂದ್ರೆ ಒಬ್ಬ ತಮ್ಮ ಅಧಿಕಾರವನ್ನ ಒಂದು ಚುನಾವಣಾ ರಾಜಕೀಯದಿಂದ ರಾಜಕೀಯಕ್ಕೆ ಬರುವಂತ ವ್ಯಕ್ತಿತ್ವ ಅಲ್ಲ ಜಗಜೀವನ್ ರಾಮ್. ಮತ್ತೆ ಅವರದೊಂದು ಋಷಿ ಸದೃಶವಾದಂತ ಪರ್ಸನಾಲಿಟಿ. ಯಾಕಂದ್ರೆ ಅವ್ರನ್ನ ರೂಪಿಸ್ಕೊಂಡಿರೋದನ್ನೇ ಅವರು ಸಂತ ರವಿದಾಸ್ ಆ ಪರಂಪರೆಯಿಂದ ಮತ್ತೆ ತಮ್ಮ ರಾಜಕಾರಣದ ಶಕ್ತಿ ಸಾಮರ್ಥ್ಯವನ್ನ ತೋರಿಸಿದವರು ಒಬ್ಬ ಮಹಾನ್ ಸಂಘಟಕ ಅಂತ ಒಬ್ಬ ಸ್ಟೂಡೆಂಟ್ ಆಗಿದ್ದಾರೆ. ಕಲ್ಕತ್ತಾದಲ್ಲಿ ಅವರು ಸ್ಟೂಡೆಂಟ್ ಆಗಿನೇ ಅವರ ಒಂದು ಶಕ್ತಿಯನ್ನ ತೋರಿಸಿ ನಾನು ಮೆರಿಟ್ ಅಂತ ತೋರಿಸ್ಕೊಂಡು ಆನಂತರ ರಾಜಕಾರಣದಲ್ಲಿ ಅವರನ್ನ ಬಿಟ್ಟು ನಾವು ರಾಜಕೀಯ ಮಾಡೋದು ಸಾಧ್ಯ ಇಲ್ಲ ಅಂದ್ರೆ ಬ್ರಿಟಿಷ್ ಸರ್ಕಾರ ವೈಸ್ರಾಯವರು ಕಳಿಸುವಂತ ಪಟ್ಟಿಯಲ್ಲಿ ಸಚಿವರನ್ನು ಬಿಫೋರ್ ಇಂಡಿಪೆಂಡೆನ್ಸ್ ಮುಂಚೆನೆ ಅವರು ಕಳಿಸುವಂತ ಒಂದು ಪಟ್ಟಿಯಲ್ಲಿ ಜಗಜೀವನ್ ರಾಮ್ ಅವರ ಹೆಸರು ಸಚಿವ ಸ್ಥಾನಕ್ಕೆ ರೆಕಮೆಂಡ್ ಆಗಿದ್ದಾರೆ. ಆ ನಂತರದಲ್ಲಿ ಗಾಂಧೀಜಿಯವರು ಕೂಡ ತಾವು ಈ ಮುಂದಿನ ಸಚಿವ ಸಂಸ್ಥೆ ಹೇಗಿರಬೇಕು ಮತ್ತೆ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ಆದ ನಂತರ ಯಾರು ಈ ದೇಶವನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡೋದಂತಂದಲ್ಲಿ ಕಾಂಗ್ರೆಸ್ ಕೊಟ್ಟಂತ ಪಟ್ಟಿಯಲ್ಲೂ ಕೂಡ ಜಗಜೀವನ್ ರಾಮ್ ಅವರ ಹೆಸರನ್ನು ಕಳಿಸಿದ್ದಾರೆ. ಹಾಗಾಗಿ ಇವರು ಯಾರು ಮರ್ಜಿನಲ್ಲಿ ಅಥವಾ ಇವರನ್ನು ಕೊಡಲೇಬೇಕು ಅನ್ನೋ ತರ ಅಲ್ಲ. ಜೊತೆಗೆ ಇವರು ಸಚಿವರಾಗಿ ಭಾರತದ ಸ್ವಾತಂತ್ರ್ಯ ಬರೋ ಸಂದರ್ಭದಲ್ಲಿ ನಾನು ಒಬ್ಬ
ಸಚಿವರಾಗಬೇಕು ಅಂತ ಕಾದಿದ್ದವರಲ್ಲ, ಮುಸ್ಲಿಮರಿಗೆ ಯಾಕೆ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಅಂಬೇಡ್ಕರ್ ಅವರ ಪ್ರಾತಿನಿಧ್ಯ ಇನ್ನೊಂದು ಯಾಕೆ ಅವಕಾಶ ಕೊಟ್ಟಿಲ್ಲ. ಈ ರೀತಿ ಅವರನ್ನ ಕ್ವಶನ್ ಮಾಡಿ ಮತ್ತೆ ಈ ಸಾಮಾಜಿಕ ನ್ಯಾಯ ಅವರಿಗೆ ಸಿಗಬೇಕು ಅಂತ ಪ್ರತಿಪಾದಿಸಿದಂತ ಮಹಾನ್ ನಾಯಕ ಜಗ್ಜೀವನ್. ಇಂಥ ಜಗ್ಜೀವನ್ ರಾಮ್ ಅವರು ಸ್ವಾತಂತ್ರ್ಯೋತ್ತರ ಭಾರತದ ಅತ್ಯಂತ ಕಿರಿಯ ಸಚಿವ, 38 ವರ್ಷಕ್ಕಾಗಲೇ ಅವರನ್ನ ಸಚಿವರಾಗಿ, ಕೇಂದ್ರದ ಸಚಿವರಾಗಿ ನಾವು ನೋಡ್ತೀವಿ. ಕಳೆದ ದಲಿತ ನಾಯಕತ್ವವನ್ನು ನಾವು ರೂಪಿಸಿಕೊಂಡು ಅಲ್ಲಿ ನಿಲ್ಲಿಸ್ತೀವಿ ಅನ್ನೋದನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಯಾಕೆ ಇವತ್ತು ಪ್ರಸ್ತುತ ರಾಜಕಾರಣವನ್ನು ನೋಡ್ತಾ ಇಲ್ಲ. ಈ ರಾಜಕಾರಣದ ಸಂದರ್ಭದಲ್ಲಿ ಅವತ್ತು ಇವರ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಮತ್ತೆ ಇವರು ನಿರ್ಲಿಪ್ತವಾದ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಮತ್ತೆ ಮಹಾನ್ ನಾಯಕರನ್ನ ಪ್ರಶ್ನೆ ಮಾಡ್ತಾ, ಯಾಕಂದ್ರೆ ಇವರು ಗಾಂಧೀಜಿಯವರನ್ನ ವಿದ್ಯಾರ್ಥಿಯಾಗಿದ್ದಾಗ ಪ್ರಶ್ನೆ ಮಾಡುವಂತವ್ರು. ಹಾಗೆ ಮುಂದೆ ಅಂಬೇಡ್ಕರ್ ಅವರನ್ನ ಈ ಮತಾಂತರ ಸಂದರ್ಭದಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡುವಂತವ್ರು. ಹಾಗಾಗಿ ಇವರೆಲ್ಲರೂ ಕೂಡ ಒಂದು ವೈಚಾರಿಕ ಸಂಘರ್ಷವನ್ನು ಬಿಟ್ಕೊಟ್ಟಂತವ್ರು. ಹಾಗಾಗಿ ಎಷ್ಟು ಸ್ಮೂತ್ ಅಂತ ಕರಿತೀವೋ, ಎಷ್ಟು ಸಾಧು ಅಂತ ಕರಿತೀವೋ, ಮತ್ತೆ ಎಷ್ಟು ಒಬ್ಬ ಅಗ್ರೆಸಿವ್ ಅಂತ ಕರಿತೀವೋ, ಆ ಎಲ್ಲರ ವ್ಯಕ್ತಿತ್ವದ ಒಂದು ಸಮ್ಮಿಶ್ರಣವಾದ ಒಂದು ವ್ಯಕ್ತಿತ್ವವನ್ನ ಜಗ್ಜೀವನ್ ರಾಮ್ ಕೊಡ್ತಾರೆ. ಇವರು ಸ್ವಾತಂತ್ರ್ಯೋತ್ತರ ಭಾರತದ ಒಂದು ಜವಾಹರ್ಲಾಲ್ ನೆಹರು ಅವರಿಗೆ ಒಂದು ಸುದೃಢ ಭಾರತವನ್ನು ಕಟ್ಟುವಂತ ಚಾಲೆಂಜ್ ಇರುತ್ತೆ. ನಾವು ಈವರೆಗೂ ನಮ್ಮ ದೇಶವನ್ನು ನಾವು ಆಳ್ಕೊಂಡಿಲ್ಲ. ಸುದೀರ್ಘ 250 ವರ್ಷಗಳ ಕಾಲ ನಾವು ಬ್ರಿಟಿಷರ ಭಾರತದಲ್ಲಿದ್ದೀವಿ. ಅದಕ್ಕೆ ನಮಗೆ ದೇಶದ ಶಕ್ತಿ ಇಲ್ಲ ಅಂತೇಳಿ ಬ್ರಿಟಿಷರು ತೀರ್ಮಾನ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಮೊದಲನೆಯ ಒಂದು ಟೀಮ್ ಏನಿದೆ, ಇವರು ನಾವು ನಮ್ಮ ದೇಶವನ್ನು ಯಾಕೆ ಕಟ್ಟಬಲ್ವಿ ಅನ್ನೋದು ಒಂದು ಮಾದರಿಯನ್ನು ಮಾಡಬೇಕಾದ ದೊಡ್ಡ ಚಾಲೆಂಜ್ ಇತ್ತು. ಮತ್ತೆ ಅವರ ಕೊಡುಗೆಗಳನ್ನ ಇಟ್ಕೊಂಡಿದೆ. ಮತ್ತೆ ನಾವು ಮರು ಸಮೀಕರಣ ಮಾಡಿದ್ರೆ ಮತ್ತೆ ಸದೃಢ ಭಾರತವನ್ನ ಇನ್ನೂ ಎಫೆಕ್ಟಿವ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇದೆ. ನನಗೆ ಸಮಯವನ್ನ ಕೊಟ್ಟಿರೋದು ಮುಗಿಯುತ್ತೆ ಅಂತೇಳಿ ಅನ್ಕೋತೀನಿ. ಹಾಗಾಗಿ ಇನ್ನಷ್ಟು ವಿಚಾರಗಳ ಬೇಕಾದ ಟಿಪ್ಪಣಿ ನಾನು ನಿಮಗೆ ಬಹಳ ಉತ್ತರ ವಿದ್ಯಾರ್ಥಿಗಳಿಗೆ ಕೊಡ್ತೀನಿ. ಇವತ್ತು ನಾನು ಕೆಲವೇ ವಿಚಾರಗಳನ್ನ ತಗೊಂಡು ಹಂಚ್ಕೊಳ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ. ಬಾಬು ಜಗಜೀವನ್ ರಾಮ್ ಸಂಶೋಧನಾ ಮತ್ತು ಅಧ್ಯಯನ ಕೇಂದ್ರ ಇವತ್ತು ಭಾರತದ ರಾಜಕಾರಣಕ್ಕೆ ಬಾಬೂಜಿರವರ ಕೊಡುಗೆಗಳು ಅನ್ನುವಂತಹ ವಿಚಾರ ಸಂಕಿರಣವನ್ನ ಹಮ್ಮಿಕೊಂಡಿರುವಂತದ್ದು ನಿಜಕ್ಕೂ ಕೂಡ ಸಂತಸದ ಒಂದು ವಿಷಯ ಅಂತ ಭಾವಿಸ್ತೇನೆ. ಇವತ್ತಿನ ಯುವ ಪೀಳಿಗೆ ಒಂದು ರಾಜಕಾರಣ, ಮತ್ತೊಂದು ಸಿನಿಮಾ, ಮತ್ತೊಂದು ಕ್ರೀಡೆ, ಈ 3 ಕ್ಷೇತ್ರಗಳನ್ನ ಬಹಳ ಮುನ್ನೆಲೆಗೆ ಬರುವಂತದ್ದು ಯಾಕೆ ಅಂದ್ರೆ ಯುವ ಜನತೆ ಅದನ್ನು ಸೆಳೀತಾ ಇರುವಂತದ್ದು. ಅದರಲ್ಲಿ ರಾಜಕಾರಣ ಶೈಕ್ಷಣಿಕವಾಗಿ ನಾವು ತೆಗೆದುಕೊಂಡಾಗ ಅದು ಬಹಳ ಆಸಕ್ತಿದಾಯಕವಾಗಿರುವಂತದ್ದು. ಅದಕ್ಕಾಗಿ ನಾವು ಅದನ್ನ ಕರೆಯುವಂತದ್ದು ಇಸ್ ರಾಯಲ್ ಸಬ್ಜೆಕ್ಟ್. ನಾವು ಅದನ್ನ ಮುಖ್ಯವಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು ನಿಜ ಸಂತೋಷ. ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳದ ಅಧ್ಯಕ್ಷತೆ ವಹಿಸುವಂತಹ ಸದಾಶಿವ ಸರ್ಗೆ ನಾನು ಸದಾ ಆಭಾರಿ. ಹಾಗೆ ಸಂಶೋಧನಾಧಿಕಾರಿ ಶ್ರೀನಿವಾಸ್ ಮುಸಿ ಸರ್ಗೂ ಕೂಡ ತುಂಬ ನಾನು ಆತ್ಮೀಯವಾದ ಧನ್ಯವಾದಗಳನ್ನು ಕೂಡ ತಿಳಿಸ್ತೇನೆ. ಜೊತೆಗೆ ಗಣ್ಯ ವ್ಯಕ್ತಿಗಳಾಗಿ ಆಗಮಿಸುವಂತ ಭೀಮಶಂಕರ್ ಸರ್ ಇದ್ದಾರೆ. ಅನೇಕ ಗಣ್ಯ ವ್ಯಕ್ತಿಗಳು ಮುಂದೆ ಕೂಡ ಕೂತಿದ್ದಾರೆ. ಹಾಗೂ ಸಂಶೋಧನಾ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು, ಅನೇಕ ಜನರು ಇಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತದ್ದು ನಿಜಕ್ಕೂ ಕೂಡ ನನಗೆ ಸಂತಸದ ವಿಷಯ ಅಂತ ಭಾವಿಸ್ತೇನೆ. ನನಗೆ ಕೊಟ್ಟಿರ್ತಕ್ಕಂಥ ವಿಷಯದ ಮಂಡನೆ ಕಾಂಗ್ರೆಸ್ ಇತರ ಸರ್ಕಾರದ ರೂವಾರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್. ಇದುವರೆಗೂ ಕೂಡ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಕೇಳ್ಕೊಂಡಿದ್ದೇನಂತ ಅಂದ್ರೆ ಬಾಬು ಜಗಜೀವನ್ ರಾಮ್ ರವರು ಎಷ್ಟು ಮಟ್ಟಿಗೆ ರಾಜಕೀಯಕ್ಕೆ, ರಾಜಕಾರಣಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಕೇಳ್ಕೊಂಡಿಲ್ಲ. ಪಾಲಿಟಿಕ್ಸ್ ಅಂತ ಹೇಳಿದಾಗ ಇಟ್ಸ್ ಅ ಸೆಟ್ ಆಫ್ ಆಕ್ಟಿವಿಟೀಸ್. ಇಟ್ ಡೀಲ್ಸ್ ವಿತ್ ದ ರಿಸೋರ್ಸಸ್ ಆರ್ ಪ್ಲಾನಿಂಗ್ ಆರ್ ಇಟ್ಸ್ ಎ ಒನ್ ಕಡೆ ಇಟ್ಸ್ ಎ ಪವರ್, ಅಥಾರಿಟಿ, ಮೆನಿ ಐಡಿಯಾಸ್ ಕಮ್ಸ್ ಅಂಡರ್ ಪಾಲಿಟಿಕ್ಸ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ರಾಜಕಾರಣ ಅಂತ ಹೇಳಿದಾಗ ಕಾಂಗ್ರೆಸ್ ತರ ಈಗಾಗಲೇ ಶ್ರೀನಿವಾಸ್ ಮೂರ್ತಿ ಸರ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಯಾವ ರೀತಿಗೆ ಕಾಂಗ್ರೆಸ್ ನಲ್ಲಿ ಇದ್ದಂತಹ ಬಾಬೂಜಿರವರು ಕಾಂಗ್ರೆಸ್ ಇತರ ರಾಜಕಾರಣದ ಒಂದು ರೂವಾರಿಯಲ್ಲಿ ಹೇಗೆ ಪರಿವರ್ತನೆ, ಒಂದು ಟ್ರಾನ್ಸಿಷನ್ ಅನ್ನೋದು ಹೇಗೆ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ಒಂದು ಹಿರಿಯಾಗಿ ತಿಳಿಸುವಂತ ಒಂದು ಪ್ರಯತ್ನವನ್ನ ಸರ್ ಮಾಡಿದ್ರು. ಓಕೆ, ಇಲ್ಲಿ ಹೇಳ್ತಾ ಮಾತಾಡಿದ್ರೆ ಒಂದು ಕಡೆಯಲ್ಲಿ ನಾವು ನೋಡಿದಾಗ 1885 ನಲ್ಲಿ ಅವರು ಕಾಂಗ್ರೆಸ್ ಇದನ್ನ ಒಂದು ಅಡಿಪಾಯವನ್ನ ಹಾಕ್ತಾರೆ. ಅವತ್ತಿನ ಸಂದರ್ಭದಲ್ಲಿ ನಾವು ನೋಡಿದಾಗ ಬ್ರಿಟಿಷರು ಒಂದು ಆಡಳಿತದಲ್ಲಿರ್ತಕ್ಕಂಥ ಭಾರತೀಯರಿಗೆ ಹೆಚ್ಚು ಪ್ರಾತಿನಿಧ್ಯತೆಯನ್ನ ಸಿಗಬೇಕು. ಜೊತೆಗೆ ಏನಂತಂದ್ರೆ 1906 ಹೋರಾಟ ನಡೆಸಿದಂತ ಕಾಂಗ್ರೆಸ್ 1929 ನಂತರ ಭಾರತದ ಸ್ವಾತಂತ್ರ್ಯಕ್ಕೆ ತನ್ನ ಹೋರಾಟವನ್ನ ತೀವ್ರಗೊಳಿಸುತ್ತೆ.
ಆಗಿದಂತಂದ್ರೆ ಜನವರಿ 9, 1915ರಂದು ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಆಗಮಿಸಿದ ನಂತರದಲ್ಲಿ ಈ ಹೋರಾಟ ಅನ್ನುವಂಥದ್ದು ಹೆಚ್ಚಿನ ಮಟ್ಟಿಗೆ ತೀವ್ರತೆಯನ್ನು ಪಡ್ಕೊಳ್ಳುವಂಥದ್ದು. ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ನಲ್ಲಿ ಇದ್ದಂತಹ ಬಾಪೂಜಿರವರು ಯಾವ ರೀತಿಯಾಗಿ ಕಾಂಗ್ರೆಸ್ ನಲ್ಲಿ ನೆಲೆನ ಕಂಡುಕೊಂಡ್ರು ಅದನ್ನು ಕೂಡ ನಾವು ತಿಳಿಸ್ಬೇಕಾಗ್ತದೆ. ವಿದ್ಯಾರ್ಥಿ ಆಗಿದ್ದಾಗಲೇ ರಾಜಕಾರಣಕ್ಕೆ ಹೆಚ್ಚು ಒಲವನ್ನು ಕೊಟ್ಟವ್ರು ಯಾರು ಅಂದ್ರೆ ಅದು ಬಾಪೂಜಿರವರು. ಇವತ್ತಿನ ವಿದ್ಯಾರ್ಥಿಗಳಿಗೆ ಯಾಕೆ ತಿಳಿಸ್ಬೇಕು ಅಂತ ಹೇಳೋದಾದ್ರೆ, ರಾಜಕಾರಣವನ್ನ ಸದಾ ಆಸಕ್ತಿದಾಯಕವಾದಂತ ವಿಚಾರ ಆಗಿರುವಂತದ್ದು, ಸದಾ ಕ್ರಿಯಾಶೀಲತೆ ಅನ್ನುವಂಥದ್ದು ರಾಜಕಾರಣದಲ್ಲಿ ಇರುವಂತದ್ದು. ಅವತ್ತಿನ ಸಂದರ್ಭದಲ್ಲಿ ಒಂದು ಸಂಘ ಅಂದ್ರೆ ಏನು, ಒಂದು ಯುವಜನ ಅಂದ್ರೆ ಏನು, ಒಂದು ದೇಶ ಕಟ್ಟುವಂಥದ್ದು ಹೇಗಿರ್ಬೇಕಾಗುತ್ತೆ, ಮುಂದಿನ ಪೀಳಿಗೆಗೆ ಏನನ್ನು ನಾನು ಕೊಡುಗೆಯಾಗಿ ಕೊಡುವಲ್ಲೇ, ಇವೆಲ್ಲವನ್ನ ವಿದ್ಯಾರ್ಥಿ ಆಗಿದ್ದಾಗಲೇ ಅದ್ಕೊಂಡವರು ಬಾಬು ಜಗಜೀವನ್ ರಾವ್. ಶ್ರೀಮತಿ ಇಂದಿರಾ ಗಾಂಧಿ ರವರು ಅಪೀಲ್ ಹೋಗ್ತಾರೆ. ಅಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳೋದಾದ್ರೆ, ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಯಾದಂತಹ ಕೃಷ್ಣ ಅಯ್ಯರ್ ಅವರು ತೀರ್ಪು ಕೊಡ್ತಾರೆ. ಏನ್ ತೀರ್ಪು ಕೊಡ್ತಾರೆ ಅಂತ ಹೇಳೋದಾದ್ರೆ, 24 ಗಂಟೆಗಳ ಒಳಗಾಗಿ ನೀವು ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ. ಜೊತೆಗೆ ಅಂತ ಹೇಳೋದಾದ್ರೆ, ಒಂದು ಕಡೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ರಾಜಕೀಯ ಕಾರ್ಯಗಳನ್ನ ಮಾಡುವಂತದ್ದಾಗಿ ಯಾವುದು ನೀವು ಮಾಡಬಾರ್ದು ಅನ್ನುವಂಥದ್ದನ್ನ ಷರತ್ತನ್ನ ಕೂಡ ಒಳಪಡಿಸ್ತಾರೆ. ಇಂದಿರಾ ಗಾಂಧಿಗೆ ಅವತ್ತು ಕಂಡಿದ್ದೇನು ಅಂತ ಹೇಳೋದಾದ್ರೆ, ರಾಜೀನಾಮೆ ಆಗ್ಲಿ ಅಥವಾ ರಾಜಕೀಯದ ಅಂತ್ಯ ಆಗ್ಲಿ ನಾನು ಆಗ್ಬಾರ್ದು ಅನ್ನೋದು ಅವತ್ತಿನ ಸಂದರ್ಭಕ್ಕಿತ್ತು. ಯಾಕಂದ್ರೆ ಅವ್ರನ್ನ ಕರೀತಿದ್ದೇನೆ ಐರನ್ ಲೇಡಿ ಅಂತೇಳಿ ನಾವು ಕರೀತಾ ಇದ್ವಿ. ಅವತ್ತಿನ ಸಂದರ್ಭಕ್ಕೆ ಎಷ್ಟು ಜನ ನಿಂತಿದ್ರು ಕೂಡ ನಾನು ನನ್ನ ಕೆಲಸನ ಸಾಧಿಸ್ಕೊಳ್ತೀನಿ, ಎಲ್ಲರನ್ನ ಕೂಡ ನಾನು, ಯಾಕಂದ್ರೆ ಒಂದು ಕಡೆ ತಂದೆ ಕುಟುಂಬದ ಒಂದು ಪರಿವಾರ ಯಾವ ರೀತಿಯಾಗಿತ್ತು ಅಂತ ಹೇಳೋದಾದ್ರೆ, ರಾಜಕಾರಣದಲ್ಲಿ ಎಷ್ಟಾದ್ರೂ ಕೂಡ ಎಲ್ಲವನ್ನ ಮೆಟ್ಟಿ ನಿಲ್ಲಬೇಕು ಅನ್ನೋದನ್ನ ರಕ್ತಗತವಾಗಿ ಹೇಳ್ಕೊಂಡಿರ್ತಾರೆ. ಅವತ್ತಿನ ಸಂದರ್ಭಕ್ಕೆ ಇಂದಿರಾ ಗಾಂಧಿ ಅವರು ಮಾಡಿದಂತ ಒಂದು ಪ್ರಮುಖವಾದಂತ ಘೋಷಣೆ ತುರ್ತು ಪರಿಸ್ಥಿತಿಯ ಘೋಷಣೆ ಇವತ್ತಿಗೂ ಚರ್ಚೆ ಆಗ್ತಾ ಇದೆ. ಅದು ಅವತ್ತು ನಡ್ಕೊಂಡಂತಹ ರೀತಿ ಏನಾಗಿತ್ತು, ಅದು ಇಂದಿರಾ ಗಾಂಧಿ ಅವರ ಆಪ್ತರಾಗಿದ್ದಂತ ಬಾಬು ಜಗಜೀವನ್ ರಾಮ್ ಕಾಂಗ್ರೆಸ್ ಅನ್ನ ಬಿಟ್ಟು ಕಾಂಗ್ರೆಸ್ಸೇತರ ಸರ್ಕಾರವನ್ನ ಸ್ಥಾಪನೆ ಮಾಡೋದಕ್ಕೆ ಒಂದು ಅಡಿಪಾಯವನ್ನ ಹಾಕ್ತು. ಎಲ್ಲರಲ್ಲೂ ಅನೇಕ ಪ್ರಶ್ನೆ ಇದೆ. ಇಷ್ಟು ಮಟ್ಟಿಗೆ ಕಾಂಗ್ರೆಸ್ ನ ಜೀವನ ಕಟ್ಕೊಂಡವರು, ಕಾಂಗ್ರೆಸ್ ಇಂದಲೇ ಹೆಸರುವಾಸಿ ಗಳಿಸಿದಂತ ಬಾಬೂಜಿರವರು ಯಾಕೆ ಸಡನ್ ಆಗಿ ಈ ನಿರ್ಧಾರ ಮಾಡಬೇಕಿತ್ತು ಅನ್ನೋದು. ಅವತ್ತಿನ ಸಂದರ್ಭ ಎಮರ್ಜೆನ್ಸಿ ಯಾವಾಗ ಡಿಕ್ಲೇರ್ ಆಯ್ತು 1975 ನಲ್ಲಿ, ಅವತ್ತು ಬಾಬೂಜಿರವರು ಡಿಸೈಡ್ ಮಾಡ್ತಾರೆ. ಇಂದಿರಾ ಗಾಂಧಿ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ನೋಡುವಂತದ್ದು ಬಾಬು ಜಗಜೀವನ್ ರಾಮ್. ಬಟ್ ಅದೇ ಬಾಬು ಜಗಜೀವನ್ ರಾಮ್ ತಪ್ಪು ಹೆಜ್ಜೆ ಇಟ್ಟಾಗ್ಲೂ ಕೂಡ ನಾನು ಅದನ್ನ ಖಂಡಿಸ್ತೀನಿ. ಇವತ್ತು ಎಷ್ಟು ಮಟ್ಟಿಗೆ ರಾಜಕಾರಣ ಆಗಿದೆ ಅಂದ್ರೆ, ಒಬ್ಬ ವ್ಯಕ್ತಿ ತಪ್ಪು ಮಾಡೋದನ್ನ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಜೊತೆಗಿದ್ರು. ಅದಲ್ಲ, ನಿಜವಾದ ರಾಜಕೀಯದಲ್ಲಿ ನಿಜವಾದ ಸ್ನೇಹಿತ ಆಗ್ಲಿ, ನಿಜವಾದ ಯಾವುದೇ ವ್ಯಕ್ತಿ, ಒಂದು ನಾಯಕ ತಪ್ಪು ಮಾಡಿದಾಗ ನೀವು ಮಾಡ್ತಿರೋ ತಪ್ಪು ನಾನು ನಿಮ್ ಜೊತೆ ನಿಂತ್ಕೊಳ್ಳಲ್ಲ ಅನ್ನುವಂಥದ್ದು ಆ ಗುಣ ಅವತ್ತು ಬಾಬೂಜಿರವರಲ್ಲಿತ್ತು. ಅದಕ್ಕಾಗಿ ಅವ್ರು ಹೇಳ್ತಾರೆ, ಇಷ್ಟು ವರ್ಷ 4 ದಶಕಗಳ ಕಾಲ ಕಾಂಗ್ರೆಸ್ ನಲ್ಲಿ ಇವತ್ತು ನಿರ್ಣಾಯಕ ಪಾತ್ರವನ್ನ ವಹಿಸಿದ್ರು ಕೂಡ ಇನ್ನು ಮುಂದೆ ನಾನು ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮ ಜೊತೆಯಾಗಿ ನಾನು ನಿಂತ್ಕೊಳ್ಳಲ್ಲ ಅನ್ನುವಂತ ಮಾತನ್ನ ಅವತ್ತು ಬಾಬು ಜಗಜೀವನ್ ರಾಮ್ ರವರು ಹೇಳ್ತಾ ಹೋಗ್ತಾರೆ. ಜೊತೆಗೆ ಅವರ ಸ್ಟೇಟ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಮಾನಸಿಕ ಅಸ್ಥಿರತೆಯು ದೇಶವನ್ನ ಇಡಿಯಾಗಿ ಆಕ್ರಮಿಸಿದೆ. ಎಷ್ಟು ಮಟ್ಟಿಗೆ ಇರ್ತದೆ ನೋಡಿ, ಮಾನಸಿಕವಾದಂತಹ ಅಸ್ಥಿರತೆ, ಮೂಲಭೂತ ಹಕ್ಕುಗಳನ್ನ ಕಸಿದುಕೊಳ್ಳಾಗುತ್ತೆ. ಅವತ್ತು ದೊಂಬಿ ಗಲಭೆಗಳಾಗ್ತಾ ಹೋಗುತ್ತೆ. ನಾವು ರಾಜಕೀಯದಲ್ಲಿ ನಾವು ನೋಡಿದಾಗ ಆಸ್ ಎ ಪೊಲಿಟಿಕಲ್ ಸೈನ್ಸ್ ಟೀಚರ್ ನಾನು ನೋಡುವಂತದ್ದು ತುರ್ತು ಪರಿಸ್ಥಿತಿ ಅನ್ನುವಂಥದ್ದು ನಿಜಕ್ಕೂ ಕೂಡ ಇದು ಮಾನವ ಹಕ್ಕುಗಳನ್ನು ಕಸಿದುಕೊಳ್ಳುವಂಥದ್ದು ಬಹಳ ಭೀಕರವಾದದ್ದು. ಆವತ್ತಿನ ಸಂದರ್ಭಕ್ಕೆ ಹೇಳ್ತಾರೆ, ಇದೊಂದು ಮಾನಸಿಕ ಅಸ್ಥಿರತೆಯು ದೇಶವನ್ನ ಇಡಿಯಾಗಿ ಆಕ್ರಮಿಸಿದೆ. ಜನರು ದುಃಖಗಳಿಂದ ಮೌನವಾಗಿ ಇವತ್ತು ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ದೇಶಕ್ಕೆ ಮಾರಕ, ಅದರಲ್ಲೂ ಪ್ರಜಾಪ್ರಭುತ್ವಕ್ಕಂತೂ ಇದು ದೇಶಕ್ಕೆ ಮಾರಕವಾದುದು. ಇಡೀ ದೇಶವನ್ನ ಇವುಗಳಿಂದ ಮುಕ್ತಗೊಳಿಸುವಂತದ್ದು ನಮ್ಮೆಲ್ಲರ ಹೊಣೆ ಎನ್ನುವಂತ ಕರೆಯನ್ನ ಅವತ್ತು ಬಾಬು ಜಗಜೀವನ್ ರಾವ್ ಅವರು ಕೊಡ್ತಾರೆ. ಅವತ್ತಿನ ಸಂದರ್ಭಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರಮುಖವಾಗಿ ನಾವು ನೋಡಿದಾಗ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಬದಲಾಗಿ ದೇಶ ಮುಖ್ಯ ಅನ್ನುವಂತ ಮಾತನ್ನ ಆಡಿದಂತ ಮಹಾನ್ ರಾಜಕೀಯ ನಾಯಕ ಅಂತ ಹೇಳಿದ್ರೆ ಅದು ಬಾಬು ಜಗಜೀವನ್ ರಾಮ್ ರವರು. ನಾವು ಪ್ರಮುಖವಾಗಿ ನೋಡ್ಬೇಕಾಗುತ್ತೆ, ದೇಶ ಮುಖ್ಯ ಅನ್ನುವಂಥದ್ದು ಎಷ್ಟು ಮಟ್ಟಿಗಿದೆ ನೋಡಿ. ಇವತ್ತು ನೋಡ್ತಾ ಇರುವಂತದ್ದು ಏನಂತಂದ್ರೆ, ದೇಶ ಅಲ್ಲ ಮುಖ್ಯ, ವ್ಯಕ್ತಿ ಮುಖ್ಯ, ವೈಯಕ್ತಿಕತೆ ಮುಖ್ಯ, ಕೌಟುಂಬಿಕವಾದಂತ ಒಂದು ವಿಚಾರಗಳು ಮುಖ್ಯ, ಅದಲ್ಲ. ಖಂಡಿತವಾಗ್ಲೂ ನಾವು ಅವತ್ತಿನ ಒಂದು ಲೀಡರ್ಶಿಪ್ ನಾವು ನೋಡ್ತೀವಿ ಅಂತ ಹೇಳೋದಾದ್ರೆ, ದೇಶ ಮುಖ್ಯ. ಯಾವಾಗ್ಲೂ ದೇಶ ಇದ್ರೆ ನಾನು, ಈ ದೇಶ ನನಗೆ ಅಸ್ತಿತ್ವ ಕೊಟ್ಟಿದೆ, ದೇಶ ನನಗೆ ಜೀವನ ಎಲ್ಲ ನೆಲೆ ಎಲ್ಲವನ್ನ ಕೊಟ್ಟಿರುವಂತದ್ದು ಯಾವುದು ದೇಶ.
ಅದಕ್ಕಾಗಿ ಯಾವತ್ತೂ ಅಷ್ಟೇನೆ ನೀವು ನೋಡ್ಬೇಕಾಗಿರೋದು ಯಾವುದೇ ವ್ಯಕ್ತಿಯಾದ್ರೂ ಕೂಡ ದೇಶವನ್ನ ನೋಡಿ ಅನ್ನುವಂತ ಮಾತನ್ನ ಬಾಬು ಜಗಜೀವನ್ ರಾವ್ ಅವರು ತಿಳಿಸ್ಕೊಡ್ತಾರೆ. ಇವತ್ತು ನಮ್ಮ ಮುಂದಿನ ಪೀಳಿಗೆಗಾಗ್ಲಿ ಅಥವಾ ಇವತ್ತಿನ ಪೀಳಿಗೆಗೆ ಹೇಳುವಂತದ್ದು ಒಂದೇ, ಯಾವತ್ತೂ ಅಷ್ಟೇನೆ ಧರ್ಮಬದ್ಧವಾಗಿ ನೀತಿಬದ್ಧವಾಗಿ ಯಾವತ್ತು ಉದ್ದೇಶವನ್ನ ಒಂದು ಉತ್ತಮವಾದಂತಹ ಒಂದು ಉದ್ದೇಶವನ್ನ ಒಳಗೂಡಿಸ್ಕೊಂಡು ಮುಂದಿನ ಪೀಳಿಗೆಗಾಗ್ಲಿ ಇವತ್ತಿಗೆ ಆಗ್ಲಿ ನಮ್ಮ ಒಂದು ನಿಲುವುಗಳು ಅಥವಾ ನಮ್ಮ ಒಂದು ಹೋರಾಟಗಳು ಯಾವತ್ತೂ ಕೂಡ ಒಂದು ನ್ಯಾಯಬದ್ಧವಾಗಿ ಇರ್ಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಕಾರಣ ಏನಂತ ಹೇಳೋದಾದ್ರೆ ಐ ಆಫ್ ಜಸ್ಟಿಸ್ ಅನ್ನುವಂತ ಕೃತಿಯನ್ನ ಪ್ರೊಫೆಸರ್ ಅಮರ್ತ್ಯ ಸೇನ್ ಅವರು ರಚನೆ ಮಾಡ್ತಾರೆ. ಐ ಆಫ್ ಜಸ್ಟಿಸ್ ಕೃತಿನ ತಿಳಿಸ್ತಾ ಹೋಗ್ತಾರೆ. ನ್ಯಾಯ ಅನ್ನುವಂಥದ್ದಿದ್ರೆ ಈಕ್ವಾಲಿಟಿ ಅಂಡ್ ಫೇರ್ನೆಸ್ ಇರ್ಬೇಕನ್ನುವಂತ ಮಾತನ್ನ ತಿಳಿಸ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ದೇರ್ ಆರ್ ಲಾಟ್ಸ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ಈಕ್ವಿಟಿ ಅಂಡ್ ಈಕ್ವಾಲಿಟಿ. ಅಂತ ನಾವು ಅರ್ಥ ಮಾಡ್ಕೊಳ್ಳಿ. ನ್ಯಾಯ ಅಂದ್ರೆ ಒಂದು ಸಾಮಾನ್ಯ ಅರ್ಥದಲ್ಲಿ ಹೇಳ್ತೀವಿ ಅಂತ ಹೇಳೋದಾದ್ರೆ ಸಮಾನತೆ ಸಿಗೋದೆ ನ್ಯಾಯ ಅಂತ ಹೇಳ್ಬಿಡ್ತೇವೆ. ಬಟ್ ಅವ್ರು ತುಂಬಾ ಚೆನ್ನಾಗಿ ಅಮರ್ತ್ಯ ಸೇನ್ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳೋದಾದ್ರೆ ಸಮತೆ ಸಮಾನತೆ ಎರಡೂ ಇದ್ರೆ ನ್ಯಾಯ ಅಂತ ಹೇಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಈಕ್ವಾಲಿಟಿ ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲರಿಗೂ ಕೂಡ ಇಲ್ಲಿ ಕುತ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು, ಎಲ್ಲವನ್ನ ವಿಚಾರ ಸಂಕಿರಣವನ್ನ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಒಂದ್ ಕಡೆ ಸಮಾನತೆ ಅನ್ಕೊಳ್ಳೋಣ. ಸಮತೆ ಈಕ್ವಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಕ್ವಿಟಿ ಅಂತ ಹೇಳೋದಾದ್ರೆ ಅನೇಕ ಜನರು ಕೂತಿರ್ತಕ್ಕಂಥ ಅನೇಕ ವ್ಯಕ್ತಿಗಳ ಅನೇಕ ಜನರಲ್ಲಿ ಪ್ರಮುಖವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಆಪರ್ಚುನಿಟಿಗಳನ್ನ ಎಲ್ಲವನ್ನು ಕೊಡೋದಕ್ಕೆ ಒಟ್ಟಿಗೆ ಒಂದೇ ಪ್ರಕಾರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಫಾರ್ ಎಕ್ಸಾಂಪಲ್ ಈಗ ದೂರದಲ್ಲಿ ಕೂತಂತ ಎಲ್ಲಾ ವ್ಯಕ್ತಿಗಳು ಒಂದೇ ಪ್ರಕಾರವಾಗಿ ನಾವು ನೋಡ್ತೇವೆ ಅಂತ ಹೇಳಕ್ ಆಗೋದಿಲ್ಲ. ವಿಷನರಿ ಪ್ರಾಬ್ಲಮ್ ಇರುತ್ತೆ ಅಥವಾ ಎಲ್ಲೋ ಒಂದು ಕಡೆಯಲ್ಲಿ ಅವರಿಗೆ ಅವ್ರದೇ ಆದಂತ ಕೆಲವು ನ್ಯೂನತೆಗಳಿರುತ್ತೆ. ಅವರಿಗೆ ಸರಿಯಾದ ಅವಕಾಶಗಳನ್ನು ಕೊಡುವಂತದನ್ನೇ ಈಕ್ವಿಟಿ ಅಂತ ಹೇಳ್ತೇವೆ. ಅದು ಇನ್ನೂ ಉತ್ತಮ ಉದಾಹರಣೆ ಅಂತ ಹೇಳಿದಾಗ ಒಂದು ಓಟವನ್ನ ಏರ್ಪಡಿಸಿ ಒಂದು 10 ಜನ ಓಡ್ತಾ ಇದ್ದಾರೆ ಅಂತ ಅವ್ರಿಗೆ ಸಮಾನವಾದ ಅವಕಾಶ ಕೊಟ್ಟಿದ್ದೀನಿ ಅಂದ್ರೆ ಅದು ಸಮಾನತೆ. ಓಡುವಂತ ವ್ಯಕ್ತಿಗಳಲ್ಲಿ ಯಾರಾದ್ರೂ ಕುಂಟರಿದ್ರಪ್ಪ, ಅವ್ರಿಗೆ ಏನಾದ್ರು ಅಂಗವೈಕಲ್ಯತೆ ಇದೆಯಾ ಅಥವಾ ಅವ್ರಿಗೆ ಏನಾದ್ರೂ ನ್ಯೂನತೆಗಳಿದೆ, ಅವರನ್ನು ಕೂಡ ಇನ್ನುಳಿದ ಓಟಗಾರರ ಜೊತೆಯಲ್ಲಿ ಸಮನಾಗಿ ನಿಲ್ಲಿಸುವಂತ ಕೊಡುವಂತ ಸೌಲಭ್ಯವನ್ನ ನಾವು ಈಕ್ವಿಟಿ ಅಂತ ಹೇಳ್ತೀವಿ. ಸಮತೆ ಅಂತ ಹೇಳಿ ಅದನ್ನ ನಾವು ಕರಿತಾ ಹೋಗ್ತೀವಿ. ಯಾಕೆ ಮಾತನ್ನ ಇಲ್ಲಿ ತಿಳಿಸ್ಬಿಟ್ಟಾರೆ ಅಂತ ಹೇಳೋದಾದ್ರೆ ಬಾಬು ಜಗಜೀವನ್ ರಾವ್ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳೋದಾದ್ರೆ ಬರೀ ಸಮಾನತೆ ಅಲ್ಲ, ದೇಶಕ್ಕೆ ಸಮತೆ ಕೂಡ ಮುಖ್ಯ ಅಂತ ಹೇಳಿ ತಿಳಿಸ್ಕೊಟ್ಟಂತ ವ್ಯಕ್ತಿತ್ವ ಯಾರು ಅಂತಂದ್ರೆ ಅದು ಬಾಬು ಜಗಜೀವನ್ ರಾವ್ ಅವರು. ನೀವು ಯಾವತ್ತು ಓದಬೇಕಾದ್ರೆ ಒಂದು ಯೋಗಿ ಅಂತದಲ್ಲಿ ಓದಿ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ಇವತ್ತಿನ ಗೋಲ್ಡನ್ ಪೀರಿಯಡ್ ಅನ್ನುವಂಥದ್ದು ನೀವು ಓದಬೇಕಾದ್ರೆ ಸಾಕಷ್ಟು ಪರಿಶ್ರಮ ಆಗ್ಬೇಕಾಗತ್ತೆ. ಒಂದು ಕೆಲಸವನ್ನ ತೆಗೆದುಕೊಳ್ಳೋದ್ರಲ್ಲಾಗಿರ್ಬೋದು ಅಥವಾ ಒಂದು ರೀತಿ ಸಮಾಜಕ್ಕೆ ಉತ್ತಮವಾದಂತ ಕೊಡುಗೆಗಳನ್ನು ಕೊಡೋದ್ರಲ್ಲೇ ಆಗಿರ್ಬೋದು, ಅವತ್ತಿನ ಪರಿಶ್ರಮವನ್ನ ನೆನ್ಪು ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ಪೀರಿಯಡ್ ನಲ್ಲಿ ಓದ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ನಿಜಕ್ಕೂ ಹೇಳ್ತಾ